ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ, ಮತ್ತೊಮ್ಮೆ ಕುಕ್ ವಿತ್ ಸಾಯಿ ಕೀರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನನ್ನ ವಿಡಿಯೋಗಳು ಮೋಟಿವೇಶನಲ್ ವಿಡಿಯೋಗಳಾಗಿರ್ತವೆ. ನಿಮಗೆ ಇಷ್ಟ ಇದ್ದರೆ ಕಂಟಿನ್ಯೂ ಮಾಡಿ. ಇದು ಯಾವುದಕ್ಕೂ ಉಪಯೋಗ ಇಲ್ಲ ಅನ್ನೋದಾದರೆ ಖಂಡಿತ ಬೇಡ. ಹಾಗಾದರೆ ಸ್ನೇಹಿತರೆ, ಎಂದಿನಂತೆ ನನ್ನ ದಿನಚರಿಯ ಜೊತೆಗೆ ಇವತ್ತು ಸ್ವಲ್ಪ ವಿಚಾರದ ಬಗ್ಗೆ ಗಮನ ಹರಿಸೋಣ. ದಿನ ಪೂರ್ತಿ ಮನೆಯಲ್ಲಿ ಒಬ್ಬರೇ ಇರ್ತೀವಿ, ಹೊರಗಡೆ ಕೆಲಸಕ್ಕೆ ಹೋಗೋದಿಲ್ಲ. ಮನೆ ಕೆಲಸ ಅಚ್ಚುಕಟ್ಟಾಗಿ ಮಾಡಿಕೊಂಡು ಗಂಡನ ಜವಾಬ್ದಾರಿ, ಮಕ್ಕಳ ಜವಾಬ್ದಾರಿ, ಕುಟುಂಬದ ಜವಾಬ್ದಾರಿಯನ್ನು ತಗೊಂಡು ನಾವು ದಿನನಿತ್ಯ ದಿನಚರಿಯಲ್ಲಿ ನಮ್ಮ ಜೀವನವನ್ನು ಕಳೀತಾ ಇರ್ತೀವಿ ಅಲ್ವಾ. ಹಾಗಂತ ನಮ್ಮ ಕೆಲಸನೇ ಅಲ್ವಾ, ನಾವು ಯಾವುದಕ್ಕೂ ಉಪಯೋಗನೇ ಇಲ್ವಾ? ನಮ್ಮನ್ನು ಕೂಡ ಕೆಲವೊಂದು ಸರಿ ನಾವೇ ಹಳ್ಕೊಂಡು ಬಿಡ್ತೀವಿ, ಯಾವುದಕ್ಕೂ ಉಪಯೋಗ ಇಲ್ಲ, ನಾನು ಇಷ್ಟೇ ಮನೆ ಕೆಲಸ ಮಾಡ್ಕೊಂಡು ಮನೆಯಲ್ಲೇ ಇರೋದು ಅಂತೇಳಿ. ನಾವು ಮೊದಲು ಆ ರೀತಿ ಅಂದ್ಕೊಳ್ಳೋದನ್ನು ಬಿಡಬೇಕು. ಹಾಗೆ ಗಂಡ ಆಗಿರ್ಬೋದು, ಕುಟುಂಬದವರಾಗಿರ್ಬೋದು, ಇಲ್ಲ ಯಾರೇ ಆಗಿರ್ಬೋದು, ನಮ್ಮನ್ನು ನೋಡಿದಾಗ ನಾವು ಮನೆಯಲ್ಲಿ ಇರ್ತೀವಿ ಅಂದ ತಕ್ಷಣ ಹೌದಾ, ಮನೆ ಕುಟುಂಬ ನೋಡ್ಕೊಳ್ಳೋದು ಒಳ್ಳೆಯ ಜವಾಬ್ದಾರಿ ಕೆಲಸ ಬಿಡಿ ಅನ್ನೋ ರೀತಿಲಿ ಅಂದ್ಕೊಳ್ಬೇಕೇ ವಿನಃ ಮನೇಲಿ ಇರ್ತೀರಾ ಮತ್ತೇನು ಕೆಲಸಕ್ಕೆ ಹೋಗೋದಿಲ್ವಾ ಅಂತ ಹೇಳಿ ಅಂದ್ಕೊಳ್ಳೋದಲ್ಲ. ಯಾಕಂದರೆ ಮನೆಯನ್ನು ಸಂಭಾಳಿಸೋದು ಕೂಡ, ಮಕ್ಕಳನ್ನು, ಅತ್ತೆ ಮಾವ, ಗಂಡ, ಪರಿವಾರವನ್ನು ಸಂಭಾಳಿಸೋದು ಕೂಡ ಅಷ್ಟೇ ಮಹತ್ವಪೂರ್ಣ ಕೆಲಸ. ಅದರಲ್ಲೂ ಹೆಣ್ಮಕ್ಳು ಅಂದರೆ ಮನೆಯಲ್ಲೂ ದುಡಿತಾರೆ, ಹೊರಗಡೆ ಕೆಲಸನೂ ಕೂಡ ಮಾಡೋರು ಎಷ್ಟೋ ಜನ ಇದ್ದಾರೆ ಅಲ್ವಾ. ಹಾಗಾಗಿ ಒಂದು ಹೆಣ್ಣನ್ನು ನಾವು ನೋಡಬೇಕು ಅಂದರೆ ಅದರ ಭಾವನೆ ತುಂಬ ಚೆನ್ನಾಗಿರಬೇಕು. ನಮ್ಮ ಹಿರಿಯರು ಕೆಲವೊಂದು ವಿಚಾರಗಳನ್ನು ನಮಗೆ ಹೇಳ್ತಾ ಇದ್ರು. ಮನೆ ಕೇವಲ ದುಡಿಯೋದ್ರಿಂದ, ದುಡಿಮೆಯಿಂದ ಮಾತ್ರವೇ ನಡೆಯುತ್ತಾ? ಏನಾದರೂ ಅಂದ್ಕೊಂಡಿದ್ರೆ ಅದು ಖಂಡಿತ ಸುಳ್ಳು. ಮನೆ ಅಂದ ತಕ್ಷಣ ಅದು ಕೇವಲ ಗೋಡೆ, ಬಾಗಿಲು, ಇಟಕಿಗಳಿಂದ ಮಾತ್ರವೇ ಕೂಡಿರುತ್ತಾ? ಇಲ್ಲವೇ ಒಂದು ಹೆಣ್ಣಿನ ಯೋಜನೆ, ಸಂಸ್ಕಾರ ಹಾಗೂ ರೀತಿ ನೀತಿ, ಅವಳ ಜವಾಬ್ದಾರಿ, ಮನೆಯನ್ನು ಸಂಭಾಳಿಸುವ ರೀತಿಯ ಮೇಲೆ ನಿಂತಿರುತ್ತಾ? ನಮ್ಮ ಹಿರಿಯರು ಯಾವಾಗಲೂ ಹೇಳ್ತಾ ಇದ್ರು, ಮನೆಯಲ್ಲಿ ಲಕ್ಷ್ಮಿ ಜಾಗೃತವಾದರೆ ಯಾವುದೇ ರೀತಿಯ ಬಡತನ, ದಾರಿದ್ರ್ಯ ಇರೋದಿಲ್ಲ ಅಂತ ಹೇಳಿ. ಆ ಲಕ್ಷ್ಮಿ ನಮ್ಮ ಮನೆಯಲ್ಲಿ ನೆಲೆಯಾಗಬೇಕು ಅಂದರೆ ನಮ್ಮ ಮನಸ್ಸು ಶಾಂತವಾಗಿರಬೇಕು. ಆ ಮನೆಯ ಮಹಿಳೆಗೆ ಮೊದಲು ಗೌರವ, ಆದರ ಕೊಡೋದನ್ನು ಕಲಿಬೇಕು. ನಂತರ ನಾವು ಹೊರಗಡೆ ಹೋಗಿ ಎಷ್ಟೇ ಕೆಲಸ ಕಾರ್ಯಗಳನ್ನು ಮಾಡಿದ್ರೂ ಕೂಡ ಆ ಕೆಲಸ ಕಾರ್ಯಗಳಲ್ಲಿ ದುಡಿದ ಹಣ ಮನೆಯಲ್ಲಿ ಸಂಗ್ರಹವಾಗತ್ತೆ. ಅಂದರೆ ಲಕ್ಷ್ಮಿ ನೆಲೆ ನಿಲ್ತಾಳೆ. ದುಡಿದ್ರೇ ಹಣ ಬರೋದು ಇಲ್ಲ ಅಂತಲ್ಲ, ಆದರೆ ಆ ದುಡಿದ ಹಣ ನಮಗೆ ಉಳಿಬೇಕು, ಒಂದು ಒಳ್ಳೆಯ ರೀತಿಯಲ್ಲಿ ವಿನಿಯೋಗ ಆಗಬೇಕು, ಅನವಶ್ಯಕ ಖರ್ಚುಗಳಿಗೆ ಆ ಹಣ ವ್ಯಯ ಆಗಬಾರ್ದು ಅನ್ನೋದಾದರೆ ಆ ಮನೆಯಲ್ಲಿ ಶಾಂತಿ, ನೆಮ್ಮದಿ, ಹೆಣ್ಣಿಗೆ ಗೌರವ, ತಂದೆ ತಾಯಿಗಳಿಗೆ ಗೌರವ ಕೊಡೋದು, ಬೆಲೆ ಕೊಡೋದು, ಈ ಥರ ಇರಬೇಕು. ಹೆಣ್ಣು ಗಂಡನಿಗೂ ಕೂಡ ಬೆಲೆ ಕೊಡಬೇಕು, ಅವರನ್ನು ಕೂಡ ಆಧರಿಸಿ ಒಳ್ಳೆಯ ರೀತಿಯಲ್ಲಿ ನೋಡ್ಕೊಳ್ಳುವಂಥ ಸ್ವಭಾವ ಇರಬೇಕು. ಶಾಂತವಾಗಿ ಕೆಲವು ವಿಚಾರಗಳನ್ನು ಸಂಭಾಳಿಸ್ಕೊಳ್ತಾ ಬುದ್ಧಿವಂತಿಕೆಯಿಂದ ಆ ಕುಟುಂಬವನ್ನು ಹಾಗೆ ಆ ಮನೆಯನ್ನು ನಿರ್ವಹಿಸಿಕೊಂಡು ಹೋಗುವಂಥ ಜವಾಬ್ದಾರಿಯ ಗುಣ ಆ ಹೆಣ್ಣಿಗಿದ್ದಾಗ ಮನೆಯಲ್ಲಿ ತನ್ನಿಂದ ತಾನೇ ಶಾಂತಿ ಎದುರಾಗತ್ತೆ. ಆ ಶಾಂತಿಯಿಂದ ಮನಸ್ಸುಗಳು ತುಂಬ ನಂಬಿಕೆಯಿಂದ ಇರ್ತವೆ ಆ ಮನೆಯಲ್ಲಿ. ಆಗ ಆ ನಂಬಿಕೆಯೊಂದಿಗೆ ಒಂದು ದುಡಿಮೆ ಮಾಡಿದರೆ ಆ ದುಡಿಮೆ ಅನವಶ್ಯಕ ಒಂದು ಖರ್ಚುಗಳಿಗೆ ವ್ಯಯ ಆಗೋದಿಲ್ಲ. ಅದು ಯಾವಾಗ ಹೇಗೆ ಉಪಯೋಗ ಆಗಬೇಕು ಅನ್ನೋ ರೀತಿಲಿ ಅದು ತನ್ನಿಂದ ತಾನೇ ಉಪಯೋಗ ಆಗುತ್ತೆ. ನಮಗೆ ಸಮೃದ್ಧಿ ಇನ್ನೂ ಕೂಡ ಹೆಚ್ಚಾಗತ್ತೆ. ಸ್ನೇಹಿತರೆ, ಹಾಗಂತ ಹೆಣ್ಣು ಅತಿಯಾದ ಶೋಷಣೆಗೆ ಒಳಗಾದಾಗಲೂ ಕೆಲವೊಂದು ಸರಿ ಎಲ್ಲ ರೀತಿಯ ಒಂದು ವಿಚಾರಗಳನ್ನು ಸಂಭಾಳಿಸೋದನ್ನು, ಅಂದರೆ ಆ ನಂಬಿಕೆಯನ್ನು ಕಳ್ಕೊಂಡ್ಬಿಡ್ತಾಳೆ. ಹಾಗಾಗಿ ಇಲ್ಲಿ ಗಂಡು ಹೆಣ್ಣು ಇಬ್ಬರೂ ಕೂಡ ಸರಿಸಮಾನರೇ. ಗಂಡ ಹೆಂಡತಿ ಆ ಕುಟುಂಬಕ್ಕೆ ಅಷ್ಟೇ ಮುಖ್ಯವಾಗಿರ್ತಾರೆ. ಯಾರು ಮೇಲೂ ಅಲ್ಲ, ಯಾರು ಕೀಳೂ ಅಲ್ಲ. ಇದನ್ನು ನಾವು ಅರ್ಥ ಮಾಡ್ಕೊಂಡ್ಬಿಟ್ರೆ ಆ ಕುಟುಂಬ ನಿಜವಾಗ್ಲೂ ಸ್ವರ್ಗವಾಗಿರುತ್ತೆ. ನಮ್ಮ ಮಕ್ಕಳಿಗೆ ನಾವೇ ಪ್ರೇರಣೆಯಾಗಿರ್ತೀವಿ. ಆ ರೀತಿ ನಮ್ಮ ಜೀವನ ಶೈಲಿ ಇರಬೇಕು ಅಂದರೆ ನಾವು ಕೆಲವೊಂದು ವಿಚಾರಗಳನ್ನು ಸಂಭಾಳಿಸೋದನ್ನು ಕಲಿಬೇಕು, ಸ್ವಲ್ಪ ಬುದ್ಧಿವಂತಿಕೆ ಇರಬೇಕು. ಹಾಗೆ ಎಂದಿಗೂ ಕೂಡ ಬೇರೆಯವರನ್ನು ನಾವು ಅನುಕರಣೆ ಮಾಡಿ ಜೀವನ ಮಾಡಲಿಕ್ಕೆ ಹೋಗಲೇಬಾರ್ದು. ಬೇರೆಯವ್ರನ್ನ ನೋಡಿದಾಗ ಅವರಿಂದ ಏನಾದರೂ ಒಂದು ಒಳ್ಳೆಯ ವಿಚಾರ ಕಲಿಯೋದಿದೆಯಾ ಅದನ್ನು ಕಲಿಬೇಕೇ ವಿನಃ ಅವ್ರು ಯಾವುದೋ ರೀತಿಯಲ್ಲಿ ಒಂದು ಜೀವನ ಶೈಲಿಯನ್ನು ತುಂಬ ಹೈಫೈ ಮಾಡ್ತಾ ಇದ್ದಾರೆ ಅಂದರೆ ನಾವು ಅದನ್ನು ಅನುಸರಿಸ್ತೀವಿ, ನಮಗೂ ಅದೇ ಜೀವನ ಬೇಕು ಅಂದಾಗ ನಮ್ಮ ಮನೆಯಲ್ಲಿ ಒಂದು ರೀತಿಯ ಅಶಾಂತಿ ಮೂಡುತ್ತೆ. ಹಾಗಾಗಿ ನಮ್ಮ ಕುಟುಂಬ ಹೇಗಿದೆ, ಅದರ ಪರಿಸ್ಥಿತಿ ಹೇಗಿದೆ, ದುಡಿಮೆ ಎಷ್ಟಿದೆ, ಅದೆಲ್ಲದರ ಕಡೆ ಗಮನ ಕೊಟ್ಕೊಂಡು ನಾವು ಅದನ್ನೇ ಸ್ವರ್ಗವಾಗಿಸ್ಕೊಂಡು ಸರಳವಾಗಿ ಆದರೂ ಪರವಾಗಿಲ್ಲ ನೆಮ್ಮದಿಯಾಗಿ ಜೀವನ ಮಾಡೋದನ್ನು ಕಲಿತಾಗ ಮಹಾಲಕ್ಷ್ಮಿ ತಾನಾಗಿ ಆ ಮನೆಯಲ್ಲಿ ಬರ್ತಾಳಂತೆ. ಯಾಕಂದರೆ ಎಲ್ಲಿ ಶಾಂತಿ ಇರುತ್ತೋ ಅಲ್ಲಿ ಅವಳು ವಾಸ ಇರುತ್ತೆ. ಎಲ್ಲಿ ಅಶಾಂತಿ ಇರುತ್ತೋ ಆ ಮನೇಲಿ ಎಷ್ಟೇ ದುಡ್ಡಿದ್ರು ಏನೇ ಇದ್ರೂ ಆ ಮನೇಲಿ ದಾರಿದ್ರ್ಯ ಲಕ್ಷ್ಮಿ ಅಂದರೆ ಲಕ್ಷ್ಮಿ ಅಕ್ಕ ಜ್ಯೇಷ್ಠಾದೇವಿಯ ವಾಸವಿರುತ್ತಂತೆ. ಹಾಗಾಗಿ ಕಷ್ಟ ಇದೆ, ದುಃಖ ಇದೆ, ಬಡತನ ಇದೆ, ಅದರಲ್ಲೇ ನಾವು ಸರಳವಾಗಿ ಒಪ್ಕೊಂಡು ಬದುಕಬೇಕು ಅಂತ ನಾನು ಹೇಳ್ತಾ ಇಲ್ಲ. ನಾವು ಎಷ್ಟು ಸರಳವಾಗಿ ಸಂಯಮದಿಂದ ನಮ್ಮ ಕುಟುಂಬವನ್ನು, ಕುಟುಂಬದಲ್ಲಿರುವ ಜನರ ವರ್ತನೆಯಲ್ಲಿ ಕೆಲವು ವಿಚಾರಗಳನ್ನು ತಿದ್ಕೊಳ್ತಾ ನಾವು ಆ ಕುಟುಂಬದ ಜವಾಬ್ದಾರಿಯನ್ನು ತಗೊಂಡು ಸಂಭಾಳಿಸ್ಕೊಳ್ತಾ ಹೋಗ್ತೀವೋ, ಅಲ್ಲಿ ಶಾಂತಿ ನೆಮ್ಮದಿಯನ್ನು ಕಾಪಾಡ್ತಾ ಹೋಗ್ತೀವೋ, ಅಷ್ಟೇ ನಮ್ಮ ಮನೆಯಲ್ಲಿ ಒಂದು ಸುಖ, ಶಾಂತಿ, ಸಮೃದ್ಧಿ ಖಂಡಿತ ಹೆಚ್ಚಾಗತ್ತೆ ಸ್ನೇಹಿತರೆ.
ಇದು 100% ನಿಜ. ನಂಬಿದರೆ ಮಾತ್ರ ಇದರ ಅನುಭವ ನಿಮಗೆ ಆಗ್ತಾ ಹೋಗುತ್ತೆ. ಅದೇ ನಾವು ಕೂಗಾಡಿ, ರಂಪರಾಡಿ ಮಾಡಿ ಅದಿಲ್ಲ, ಇದಿಲ್ಲ ಅನ್ನೋ ರೀತಿಲಿ ಮನಸ್ತಾಪಗಳನ್ನು ಮಾಡಿಕೊಂಡ್ರೆ ನನ್ನ ಜೀವನನೇ ಇಷ್ಟ ಆಯಿತು, ಇದೇ ನನ್ನ ಹಣೆ ಬರಹ ಅನ್ನೋ ರೀತಿಲಿ ನಾವು ಪದೇ ಪದೇ ಅದನ್ನೇ ಹೇಳ್ತಾ ಹೋದರೆ ಖಂಡಿತ ಅದೇ ಸತ್ಯವಾಗುತ್ತೆ. ಯಾಕಂದರೆ ನಾವು ಆಡುವ ಶಬ್ದಗಳಿಗೆ ಅಂಥ ಶಕ್ತಿ ಇದೆ, ಊರ್ಜೆಗಳಿದ್ದಾವೆ. ಅದು ಸತ್ವ ಇಲ್ಲದ ಶಬ್ದಗಳಲ್ಲ. ಅವೆಲ್ಲದರಲ್ಲೂ ಒಂದು ಅರ್ಥ ಇರುತ್ತೆ, ಒಂದು ಎನರ್ಜಿ ಇರುತ್ತೆ. ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಅಷ್ಟೇ. ಜೀವನ ಅಂದ ತಕ್ಷಣ ಹೇಗೆಗೋ ಜೀವನ ಮಾಡೋದಲ್ಲ, ಅದನ್ನು ಒಂದು ಅರ್ಥಗರ್ಭಿತವಾಗಿ ಜೀವನ ಮಾಡುವ ರೀತಿಯಲ್ಲಿ ನಾವು ಆ ಜೀವನವನ್ನು ಕಂಡುಕೊಂಡಾಗ ಎಲ್ಲದಕ್ಕೂ ಇಲ್ಲಿ ಪ್ರಮುಖ ಪಾತ್ರವನ್ನೇ ಕೊಡಬೇಕಾಗತ್ತೆ. ಅಂದರೆ ನಮ್ಮ ಹಿರಿಯರ ಹೇಳಿದ ಮಾತುಗಳು ಯಾವುದೂ ಕೂಡ ಸುಳ್ಳಲ್ಲ, ಎಲ್ಲ ಅವರ ಅನುಭವದ ಮಾತುಗಳಾಗಿರ್ತವೆ. ಹಾಗಾಗಿ ಕೆಲವೊಂದು ಸಾರಿ ಅವ್ರಿಗೇನು ಕೆಲಸ ಇರಲಿಲ್ಲ ಮಾಡಲಿಕ್ಕೆ, ಹಾಗಾಗಿ ಅವರು ಆ ರೀತಿ ಈ ರೀತಿ ಎಲ್ಲ ಒಂದು ಮಾಡಿ ಹೋಗಿದ್ದಾರೆ, ಅದನ್ನು ಯಾಕೆ ನಾವು ಅನುಸರಿಸಬೇಕು ಅನ್ನೋ ರೀತಿಯಲ್ಲಿ ನಾವು ಯಾವಾಗ ವ್ಯವಹರಿಸ್ತೀವೋ ಆಗ ನಮ್ಮ ಜೀವನ ನಮ್ಮ ಕೈಯಿಂದನೇ ಅನರ್ಥದ ದಾರಿ ಕಡೆ ಹೊರಟೋಗುತ್ತೆ. ಮನೆಯನ್ನು ಹೇಗೆ ಇಟ್ಕೊಳ್ಬೇಕು, ನಾವು ಹೇಗಿರಬೇಕು, ಎಲ್ಲವೂ ಕೂಡ ಭಿನ್ನ ಭಿನ್ನವಾದ ಎನರ್ಜಿನ ಹೊಂದಿರುತ್ತೆ. ಈಗ ನಾನಿಲ್ಲಿ ಟೊಮೊಟೊ ಬಾತ್ ಮಾಡ್ತಾಯಿದ್ದೀನಿ. ಎಲ್ಲವನ್ನು ಬೇರೆ ಬೇರೆ ರೀತಿಯಲ್ಲಿ ಹೆಚ್ಕೊಂಡು ಇಟ್ಕೊಂಡು ಕ್ರಮಬದ್ಧವಾಗಿ ಮಾಡಿದಾಗ ಅದಕ್ಕೆ ಒಂದು ಶಿಸ್ತು ಅಂತಾರೆ ಅಲ್ವಾ. ಈಗ ನನಗೆ ಶಿಸ್ತಿಲ್ಲಪ್ಪ, ಎಲ್ಲವನ್ನು ಒಂದರಲ್ಲೇ ಕೊಚ್ಚಿ ಹಾಕಿ ಅಕ್ಕಿನೂ ಎಲ್ಲ ಒಟ್ಟಾಗಿ ಮಿಕ್ಸ್ ಮಾಡಿ ಅದನ್ನು ಕೂಗಕ್ಕಿಟ್ರೆ ಅದನ್ನು ಶಿಸ್ತು ಅಂತಾರ? ಅದು ಟೊಮೊಟೊ ಬಾತ್ ಆಗುತ್ತಾ ಆವಾಗ ಹೇಳಿ? ಎಲ್ಲ ಅಡುಗೆನೂ ನಾವು ದಿನನಿತ್ಯ ಇದೇ ರೀತಿ ಮಾಡ್ತಾ ಹೋದರೆ ಎಲ್ಲವನ್ನೂ ಹೊಟ್ಟೆಗೆ ಹೋಗೋದು ಯಾಕೆ? ಬೇರೆ ಬೇರೆ ರೀತಿಯಲ್ಲಿ ಅದನ್ನು ಬೇಯಿಸ್ಕೊಂಡು ತಿನ್ನೋಣ, ಈ ರೀತಿಯಾಗಿ ಎಲ್ಲವನ್ನು ಇಟ್ಟು ಕೂಗಿಸ್ಬಿಡೋಣ, ದಿನನಿತ್ಯ ಅದೇ ರೀತಿ ತಿನ್ಕೊಳ್ತಾ ಹೋದರೆ ನಮ್ಮ ಆರೋಗ್ಯ ಏನಾಗುತ್ತೆ? ಆ ರೀತಿ ನಾವು ದಿನನಿತ್ಯ ಒಂದೇ ಥರ ತಿನ್ನೋಕ್ಕಾಗತ್ತಾ? ಯೋಚನೆ ಮಾಡಿ. ಹಾಗೆ ನಮ್ಮ ಹಿರಿಯರು ಕಾಲ ಕಾಲಕ್ಕೆ ಸರಿಯಾಗಿ ಕೆಲವೊಂದು ವಿಚಾರಗಳನ್ನು, ಕೆಲವೊಂದು ಪರಿಪಾಠಗಳನ್ನು, ಕೆಲವೊಂದು ಪೂಜೆ ಪುನಸ್ಕಾರ ವ್ರತ ನಿಯಮಗಳನ್ನು ನಮಗೆ ಹೇಳ್ಕೊಟ್ಟು ಹೋಗಿದ್ದಾರೆ. ಹೀಗೆ ಇರಬೇಕು, ಹಾಗೆ ಇರಬೇಕು, ಇಷ್ಟೊತ್ತಿಗೆ ಹೇಳಬೇಕು, ಇಷ್ಟೊತ್ತಿಗೆ ಮನೆ ಕೆಲಸ ಮಾಡ್ಕೊಳ್ಬೇಕು, ಇಷ್ಟೊತ್ತಿಗೆ ಕಸ ಗುಡಿಸ್ಬೇಕು, ಇಷ್ಟೊತ್ತಿಗೆ ದೇವ್ರ ಪೂಜೆ ಮಾಡಬೇಕು. ಹಾಗೆ ಈ ಎಲ್ಲ ವಿಚಾರಗಳನ್ನು ಹೇಳ್ಕೊಟ್ಟಿದ್ದಾರೆ ಅಂದರೆ ಖಂಡಿತ ಅದು ಅವರ ಅನುಭವ ಹೇಗಿತ್ತು ಅಂದರೆ ಅವ್ರ ಜೀವನದಲ್ಲಿ ಅವರನ್ನು ನೆಮ್ಮದಿಯಾಗಿಟ್ಟಿತ್ತು. 100 ವರ್ಷಗಳ ಕಾಲ ನೆಮ್ಮದಿಯಾಗಿ ಸರಳವಾಗಿ ಅವರು ಬದುಕಲಿಕ್ಕೆ ಆ ಒಂದು ಅವರ ಪದ್ಧತಿಗಳು, ಅವರ ಶಿಸ್ತಿನ ಜೀವನವೇ ಕಾರಣವಾಗಿತ್ತು. ಅದೇ ಪ್ರಕಾರ ಮನೆ, ಮನಸ್ಸು ಹಾಗೆ ಕುಟುಂಬ ನೆಮ್ಮದಿಯಾಗಿರಬೇಕು, ಸಂಪತ್ಭರಿತವಾಗಿರಬೇಕು, ನಾವು ಅಂದ್ಕೊಂಡಿದ್ದ ಕೆಲಸ ಆಗಬೇಕು, ದುಡಿಮೆ ನಿಲ್ಲಬೇಕು, ಹಾಗೆ ಜೀವನದಲ್ಲಿ ಒಂದು ಏಳಿಗೆಯನ್ನು ಹೊಂದಿ ನಾವು ಕೂಡ ಬಡತನದಿಂದ ಮುಕ್ತರಾಗಿ ಅಭಿವೃದ್ಧಿಯನ್ನು ಹೊಂದಬೇಕು, ನಮ್ಮ ಕನಸುಗಳನ್ನು ಈಡೇರಿಸ್ಕೊಳ್ಬೇಕು ಅನ್ನೋ ಆಸೆ ನಮಗಿದ್ದರೆ ಖಂಡಿತವಾಗಿಯೂ ಕೆಲವೊಂದು ಬದಲಾವಣೆಯನ್ನು ನಾವಿಲ್ಲಿ ಮಾಡ್ಕೊಳ್ಬೇಕಾಗತ್ತೆ. ನಮ್ಮ ಹಿರಿಯರ ಪದ್ಧತಿಗಳಿವು. ಈ ಕೆಲಸಗಳನ್ನು ನಾವು ಮಾಡೋದ್ರಿಂದ ನಂಬಿಕೆ ಇಟ್ಟು ಮನಸ್ಸು ಕೂಡ ಶಾಂತವಾಗುತ್ತೆ, ಮನೆ ಕೂಡ ಸಮೃದ್ಧಿ, ಶಾಂತಿ, ನೆಮ್ಮದಿಯಿಂದ ಕೂಡಿರುತ್ತೆ. ಹಾಗೆ ಮನೆಯಲ್ಲಿ ಹಾಗೆ ನಮ್ಮಲ್ಲಿರುವ ನೆಗೆಟಿವ್ ಊರ್ಜೆಗಳು ದೂರ ಹೋಗ್ತವೆ, ಕೊರತೆಗಳೇ ಇರೋದಿಲ್ಲ, ನಿರಾಸೆಗಳು ನಮ್ಮನ್ನು ಕಾಡೋದಿಲ್ಲ. ಇದು ಯಾವುದೇ ಖರ್ಚಿಲ್ಲದ ನಮ್ಮ ಅಜ್ಜ ಅಜ್ಜಿಯರು ನಮಗೆ ಮಾರ್ಗದರ್ಶನ ಮಾಡಿ ಹೋದ ಕೆಲವು ವಿಚಾರಗಳಾಗಿವೆ. ಅವುಗಳನ್ನು ನಾವೆಲ್ಲೋ ಒಂದು ರೀತಿಯಲ್ಲಿ ಕಡೆಗಣಿಸಿ ಜೀವನದಲ್ಲಿ ಅನೇಕ ರೀತಿಯ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀವಿ ಅಲ್ವಾ. ಗಂಡನಿಗೆ ಹೆಂಡತಿ ಬೆಲೆ ಕೊಡಬೇಕು, ಹೆಂಡತಿಗೆ ಗಂಡ ಬೆಲೆ ಕೊಡಬೇಕು. ಹೆಂಡತಿಯನ್ನು ಬೇರೆಯವರೆದುರಿಗೆ ಗಂಡ ಆಡ್ಕೊಳ್ಬಾರ್ದು, ಗಂಡನನ್ನು ಹೆಂಡತಿ ಬೇರೆಯವರೆದುರಿಗೆ ಯಾವತ್ತಿಗೂ ಕೂಡ ಆಡ್ಕೊಳ್ಬಾರ್ದು. ಇಲ್ಲೊಂದು ಪ್ರಶ್ನೆ ಕೂಡ ಮಾಡ್ತೀರಾ, ಅನಿವಾರ್ಯವಾಗಿ ಆ ಗಂಡ ತುಂಬ ಚಿತ್ರಹಿಂಸೆ, ಮಾನಸಿಕವಾಗಿ ದೈಹಿಕವಾಗಿ ತುಂಬಾ ಚಿತ್ರಹಿಂಸೆ ಕೊಡ್ತಾ ಇದ್ದಾರೆ, ನನಗೆ ಆ ಸಂಬಂಧ ಬೇಡ, ಖಂಡಿತ ನಾನು ಅದರಿಂದ ಹೊರಗೆ ಬರ್ಬೋದು ಅಂದರೆ ಖಂಡಿತ ಹೊರಗೆ ಬರ್ಬೋದು. ಯಾಕಂದರೆ ಪ್ರಾರಬ್ಧ ಕರ್ಮದ ಪ್ರಕಾರ ಅವರ ನಿಮ್ಮ ಋಣ ಅಷ್ಟೇ ಇತ್ತು. ಆ ನಂತರ ನೀವು ಒಂಟಿಯಾಗಿ ಬದುಕ್ತಿರೋ, ಇಲ್ಲ ನಿಮ್ಮ ಜೀವನಕ್ಕೆ ಇನ್ನೊಬ್ಬರು ಬರ್ತಾರೋ, ಇಲ್ಲ ಅವರ ಜೀವನಕ್ಕೆ ಇನ್ನೊಬ್ಬರು ಬರ್ತಾರೋ, ಅವರಿಗೆ ಅವ್ರು ಬಂದ ಮೇಲೆ ಪಾಠ ಕಲಿಸ್ತಾರೋ, ನೀವೇ ಸರಿ ಇದ್ರಿ, ಈಗ ನನ್ನ ಆಯ್ಕೆ ತಪ್ಪಾಗಿದೆ ಅನ್ನೋ ರೀತಿಯಲ್ಲಿ ಅವ್ರು ಪಾಠ ಕಲಿತಾರೆ. ಇಲ್ಲಾಂದರೆ ನೀವು ಅದರಿಂದ ಹೊರಗೆ ಬಂದಿದ್ದೀರಾ ಅಂದರೆ ಅವರಿಂದ ಹೊರಗೆ ಬಂದ ಮೇಲೆ ನನ್ನ ಜೀವನ ನೆಮ್ಮದಿಯುತವಾಯಿತು, ಅನೇಕ ರೀತಿಯ ಸಮಸ್ಯೆ, ದುಃಖ, ನೋವನ್ನು ಅನುಭವಿಸಿ ನಾನು ಬಹುದೊಡ್ಡ ಪಾಠವನ್ನು ಕಲ್ತಿದ್ದೀನಿ, ಈಗ ನನ್ನ ಜೀವನದಲ್ಲಿ ಸರಳವಾಗಿ ಬದುಕಿದ್ರು ಪರವಾಗಿಲ್ಲ, ನೆಮ್ಮದಿಯಾಗಿ ಬದುಕಬೇಕು ಅನ್ನೋ ರೀತಿಯಲ್ಲಿ ನೀವು ಪಾಠ ಕಲ್ತಿದ್ದೀರಾ. ಒಟ್ಟಾರೆಯಾಗಿ ಒಂದು ಪಾಠವಂತೂ ಆ ಕರ್ಮ ಅನ್ನೋದು ಕಲಿಸಿರುತ್ತೆ. ಇದು ಪ್ರಾರಬ್ಧ ಕರ್ಮದ ಪ್ರಕಾರ ಕೂಡ ನಡೆದಿರುತ್ತೆ. ಕೆಲವೊಂದು ವಿಚಾರಗಳು ಹೀಗೆ ಅಂದರೆ ಒಂದು ಗಂಡಿಗೆ ಒಂದು ಹೆಣ್ಣು ಅಂತ ಹೇಳಿ ಇದ್ದೇ ಇರ್ತಾರೆ. ಮದುವೆ ಅನ್ನುವ ಪವಿತ್ರ ಬಂಧನದಲ್ಲಿ ನಾವು ಒಂದಾದಾಗ ಆ ಸಂಬಂಧಕ್ಕೆ ನಾವು ತುಂಬ ಮಹತ್ವ ಕೊಡಬೇಕಾಗತ್ತೆ, ಬೆಲೆ ಕೊಡಬೇಕಾಗತ್ತೆ. ಯಾಕಂದರೆ ಅದು ಅಂಥ ಒಂದು ಪವಿತ್ರವಾದ ಸಂಬಂಧ ಆಗಿರುತ್ತೆ. ಕೆಲವೊಂದು ಸಾರಿ ಅದರಿಂದನೂ ನಾವು ಹೊರಗೆ ಹೋಗ್ತಾ ಇದ್ದೀವಿ ಅಂದರೆ ಆ ಸಂಬಂಧ ಎಷ್ಟರ ಮಟ್ಟಿಗೆ ನಮಗೆ ನೋವು ಕೊಟ್ಟಿರುತ್ತೆ ಅನ್ನೋದು ಕೂಡ ಡಿಪೆಂಡ್ ಆಗಿರುತ್ತೆ. ಆದರೆ ಕೆಲವರು ಸಣ್ಣ ಪುಟ್ಟ ವಿಚಾರಗಳಿಗೂ ಕೂಡ ಡೈವರ್ಸ್ ತಗೊಳ್ಳೋದು ತಪ್ಪಾಗತ್ತೆ. ಯಾಕಂದರೆ ಸಹನೆ, ಸಂಯಮ ಇರಲೇಬೇಕು. ಇಲ್ಲಿ ಬದಲಾಯಿಸಿ ಇನ್ನೊಂದು ಕಡೆ ಹೋದರೆ ಅಲ್ಲೂ ಕೂಡ ನಾವು ಹೊಂದಾಣಿಕೆ ಮಾಡ್ಕೊಳ್ತೀವಿ ಅನ್ನೋದಕ್ಕೆ ಏನು ಗ್ಯಾರಂಟಿ ಅಲ್ವಾ. ಅಲ್ಲೂ ಕೂಡ ಅದೇ ರೀತಿ ಅವ್ರನ್ನ ಬಿಟ್ಟು ಮತ್ತೊಬ್ಬರನ್ನ ಮದುವೆ ಮಾಡ್ಕೊಳ್ತಾ ಹೀಗೆ ಜೀವನವನ್ನು ಪದೇ ಪದೇ ಬದಲಾಯಿಸೋದು ಕೂಡ ಕಷ್ಟ ಆಗುತ್ತೆ. ಹಾಗಾಗಿ ನಿಮಗಿಲ್ಲಿ ಸರಿ ಅನಿಸುತ್ತೆ, ನಾನು ಬದಲಾಯಿಸ್ಕೊಳ್ಬೋದು, ಇಲ್ಲಿ ಎಲ್ಲ ರೀತಿಯಲ್ಲೂ ನಾನು ಸಂಭಾಳಿಸ್ಬೋದು ಪರಿಸ್ಥಿತಿನ ಅನ್ನೋ ನಂಬಿಕೆ ಇದ್ದರೆ ಆ ಸಂಬಂಧವನ್ನು ಉಳಿಸ್ಕೊಳ್ಳಿ. ಅದು ತುಂಬ ಚಿತ್ರಹಿಂಸೆ ಆಗ್ತಾ ಇದೆ ಅಂದರೆ ಅದು ಕಾರ್ಮಿಕ್ ರಿಲೇಷನ್ಶಿಪ್ ಆಗಿರುತ್ತೆ, ಹಿಂದಿನ ಜನ್ಮದ ಒಂದು ಪ್ರಾರಬ್ಧ ಕರ್ಮದ ಒಂದು ಇದಾಗಿರುತ್ತೆ. ಹಾಗಾಗಿ ಅದರಿಂದ ನೀವು ಹೊರಗೆ ಬರ್ಬೋದು, ಇಲ್ಲ ಅಂತಲ್ಲ. ಅದರಿಂದ ಹೊರಗೆ ಬಂದ ಮೇಲೂ ಕೂಡ ನಿಮಗೆ ನೆಮ್ಮದಿಯಾದ ಜೀವನ ಕೆಲವರಿಗೆ ಸಿಕ್ಕಿರುತ್ತೆ.
ಹಾಗಾಗಿ ಇಲ್ಲಿ ಯಾರನ್ನೂ ಕೂಡ ಯಾರೂ ಜಡ್ಜ್ ಮಾಡಬಾರ್ದು, ಆಡ್ಕೊಳ್ಬಾರ್ದು. ಯಾಕಂದರೆ ಇವತ್ತು ಅವ್ರ ಮನೇಲಿ ನಡೆದಿದೆ ಆ ವಿಚಾರ, ನಾಳೆ ನಮ್ಮ ಮನೇಲಿ ನಡೆಯಲ್ಲ ಅಂತ ಏನಿಲ್ಲ ಅಲ್ಲ. ಇವತ್ತು ಅವ್ರ ಮನೇಲಿ ಆ ಹುಡುಗಿ ಬದುಕು ಹಾಳಾಗಿದೆ, ಆ ಹುಡುಗಿ ಗಂಡನ ಬಿಟ್ಟು ಬಂದಂತೆ ರೀ, ಹೊಂದ್ಕೊಂಡ್ಲೇ ಇರಲಿ ಅಂತೆ. ಅತ್ತೆ ಮಾವ ತುಂಬ ಒಳ್ಳೆಯವರಿದ್ರಂತೆ, ಗಂಡ ತುಂಬ ಒಳ್ಳೆಯವರಿದ್ರಂತೆ, ಇವಳೇ ಹೊಂದ್ಕೊಳ್ಳಿಲ್ಲ ಅಂತೇಳಿ ನಾವ್ಯಾಕೆ ಜಡ್ಜ್ ಮಾಡಬೇಕು? ನಾವು ಹೋಗಿ ನೋಡಿದ್ದೀವ? ಅಲ್ಲಿ ಗಂಡನ ತಪ್ಪಿತ್ತು, ಅತ್ತೆ ಮಾವನ ತಪ್ಪಿತ್ತು, ಹುಡುಗಿದ ತಪ್ಪಿತ್ತು, ಅದು ನಮ್ಮ ಕಣ್ಣಿಗೆ ಕಾಣ್ತಾ ಇಲ್ಲ. ಆದರೆ ನಾವೇನು ಮಾಡ್ತಾಯಿದ್ದೀವಿ, ಅದನ್ನು ನೋಡಿ ಆಡ್ಕೊಳ್ತಾ ಇದ್ದೀವಿ. ಅಲ್ಲಿಗೆ ಅವ್ರದ್ದೇನು ಪ್ರಾಬ್ಲಮ್ ಇಲ್ಲ. ಇಲ್ಲಿ ನಾವೇ ಇನ್ನೊಂದು ಕರ್ಮವನ್ನು ಸೃಷ್ಟಿ ಮಾಡ್ಕೊಳ್ತಾ ಇದ್ದೀವಿ. ಭಗವಂತ ನಮಗೊಂದು ನೆಮ್ಮದಿಯಾದ ಜೀವನವನ್ನು ಕೊಟ್ಟಿರ್ತಾರೆ, ಅದ್ರ ಬಗ್ಗೆ ನಾವು ಫೋಕಸ್ ಮಾಡ್ತಾ ಇಲ್ಲ. ಅದ್ರ ಬಗ್ಗೆ ನಾವು ಅದರ ಬೆಳವಣಿಗೆ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ನಾವು ಏನಾದರೂ ಒಂದು ಪುಣ್ಯ ಕಾರ್ಯ ಮಾಡ್ತಾ ಇಲ್ಲ, ಏನೋ ಆ ಸಮಯದಲ್ಲಿ ಒಂದು ನಾಮ ಜಪ ಮಾಡೋದು, ಏನಾದರೂ ಒಂದು ಪುಣ್ಯದ ಕೆಲಸ ಮಾಡೋದು ಮಾಡ್ತಾ ಇಲ್ಲ. ಅದ್ರ ಬದಲು ಆ ಸಮಯವನ್ನು ಅವ್ರ ಮನೇಲಿ ಹೀಗಾಯಿತು, ಇವ್ರ ಮನೇಲಿ ಹಾಗಾಯಿತು, ಅವ್ರ ಬದುಕು ಹೀಗಾಯಿತು ಅನ್ನೋದನ್ನು ಜಡ್ಜ್ ಮಾಡ್ತಾ ಇದ್ದೀವಿ ಅಂದರೆ ಅಲ್ಲಿಗೆ ಭಗವಂತ ನಮ್ಮ ಬಗ್ಗೆ ಕರ್ಮದ ರೂಪದಲ್ಲಿ ಏನೆಲ್ಲ ಜಡ್ಜ್ ಮಾಡ್ಬೋದು ಯೋಚನೆ ಮಾಡಬೇಕಲ್ವ. ಅನೇಕ ರೀತಿಯ ಪೂಜೆ ಪುನಸ್ಕಾರಗಳನ್ನು ಮಾಡ್ತೀವಿ ಅಂತೀವಲ್ವ, ಫಲನೇ ಸಿಗ್ತಾ ಇಲ್ಲ ಅಂತೀವಿ. ಈ ರೀತಿ ಕೆಲಸಗಳನ್ನು ಮಾಡ್ತಾ ಇರ್ತೀವಿ, ಫಲ ಸಿಗೋದಾದರೂ ಹೇಗೆ? ಭಗವಂತ ಏನೇ ಕೊಡೋದಕ್ಕಿಂತ ಮೊದಲು ಪರೀಕ್ಷೆ ಮಾಡ್ತಾರಂತೆ ಅಲ್ವಾ. ಈಗ ಐ ಆಮ್ ಎ ರಿಚ್ ಅಂತ ಹೇಳಿ ನಾನು ದಿನನಿತ್ಯ ಬರಿತಾ ಇದ್ದೀನಿ, ಆದರೆ ಭಗವಂತ ಆವಾಗಿಂದ ನಮ್ಮ ಸಂಕಲ್ಪ ಶುರುವಾಯಿತು ಅಂತೇಳಿ. ಆಗ ಭಗವಂತ ಹೇಳ್ತಾರಂತೆ, ಹೌದು ಇವಳು ನನ್ನ ಹತ್ರ ಏನೋ ಕೇಳ್ತಾ ಇದ್ದಾರೆ, ಹಾಗಾದರೆ ಇವಳನ್ನ ಪರೀಕ್ಷೆ ಮಾಡೋಣ. ಇವಳು ದಿನನಿತ್ಯ ಯಾವ ರೀತಿ ಕೆಲಸ ಕಾರ್ಯಗಳಲ್ಲಿ ತೊಡಗಿಸಿಕೊಂಡು ನಾನು ಶ್ರೀಮಂತಳಾಗಬೇಕು, ನಾನು ಶ್ರೀಮಂತೆ ಅಂತ ಹೇಳ್ಕೊಳ್ತಾ ಇದ್ದಾಳೆ, ನನ್ನ ಇಚ್ಛೆ ಈಡೇರಬೇಕು, ಯಾವುದೇ ರೀತಿ ಒಂದು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ, ಅಫರ್ಮೇಷನ್ ಮಾಡ್ತಾ ಇದ್ದೀರಾ ಅಂದರೆ ಅದು ಕೈಗೂಡಬೇಕು ಅಂದರೆ ಅದಕ್ಕೆ ತಕ್ಕ ಹಾಗೆ ನಮ್ಮ ಮನಸ್ಸಿನ ಪರಿವರ್ತನೆಗಳಿರಬೇಕು ಮೊದಲು. ಅಂದರೆ ನಾವು ಇನ್ನೊಬ್ಬರ ಬಗ್ಗೆ ಆಡ್ಕೊಳ್ತಾ ಇದ್ದೀವಿ, ಹಾಗೆ ಕೂಗಾಡ್ತಾ ಇದ್ದೀವಿ, ಚೀರಾಡ್ತಾ ಇದ್ದೀವಿ, ಮನಸ್ಸನ್ನು ಮನೆಯನ್ನು ಅಶಾಂತವಾಗಿ ಇಟ್ಕೊಂಡಿದ್ದೀವಿ. ಗಂಡನ ಬಗ್ಗೆ ಬೆಲೆ ಇಲ್ಲ, ಹೆಂಡತಿ ಬಗ್ಗೆ ಬೆಲೆ ಇಲ್ಲ, ಅತ್ತೆ ಮಾವ ಮತ್ತು ತಂದೆ ತಾಯಿ ಇವ್ರು ಯಾರ ಬಗ್ಗೆನೂ ನಮಗೆ ಬೆಲೆ ಇಲ್ಲ. ಒಂದು ಒಳ್ಳೆಯ ವಿಚಾರಕ್ಕೆ ನಾವು ಪ್ರತಿಸ್ಪಂದಿಸ್ತಾ ಇಲ್ಲ. ಯಾರಾದರೂ ಏನಾದರೂ ಹೇಳಿದ್ರೆ ಕೂಗಾಡೋದು, ಜೋರಾಗಿ ಸಿಟ್ಟು ಮಾಡ್ಕೊಳ್ಳೋದು, ನಾನು ಯಾಕೆ ಮಾಡಬೇಕು ಪ್ರತಿಯೊಂದು ಕೆಲಸನೂ ಮನೆಯಲ್ಲಿ, ನಾನೇನು ಬಿಟ್ಟು ಬಂದಿದ್ದೀನಾ ಅನ್ನೋ ರೀತಿಲಿ ಅನ್ನೋದು. ಒಬ್ಬೊಬ್ರು ಈ ರೀತಿಯೂ ಕೂಡ ಮಾತಾಡ್ತಾರೆ, ನಮ್ಮ ಅಪ್ಪನ ಮನೇಲಿ ನಾನು ರಾಣಿ ಥರ ಇದ್ದೆ, ನನಗೆ ಯಾರೂ ಕೂಡ ಒಂದು ಮಾತಂತಿರಲಿಲ್ಲ ಅನ್ನೋದು. ಇಲ್ಲ ಅಂದರೆ ಅತ್ತೆ ಮಾವನೇ ಸರಿ ಇರೋದಿಲ್ಲ. ಸೊಸೆ ಎಲ್ಲ ರೀತಿಯಲ್ಲೂ ನಿಭಾಯಿಸ್ಕೊಂಡು ಹೋಗಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾಳೆ, ತನಗೆ ಕೆಲಸ ಬರದೇ ಇದ್ದರೂ ಕೂಡ ಕಲಿತು ಮಾಡ್ತೀನಿ, ನನಗೆ ಸ್ವಲ್ಪ ಸಪೋರ್ಟ್ ಮಾಡಿ ಅಂತೇಳಿ ಬೇಡ್ಕೊಳ್ತಾ ಇದ್ದಾಳೆ. ಆದರೂ ಕೂಡ ಅತ್ತೆ ಮಾವ ಸಪೋರ್ಟ್ ಮಾಡೋದಿಲ್ಲ. ಇದೇನಾ ನಿಮ್ಮಪ್ಪ ನಿನಗೆ ಅಮ್ಮ ಕಲಿಸಿದ್ದು ಅನ್ನೋ ರೀತಿಲಿ ಅವಳಿಗೆ ತುಂಬ ನೋವಾಗೋ ರೀತಿಲಿ ಮಾತಾಡ್ತಾರೆ. ಈ ರೀತಿ ಮಾತಾಡಿದಾಗ ಅವಳು ವಿರುದ್ಧವಾಗಿ ಮಾತಾಡ್ತಾಳೆ. ಇದು ಒಂದು ಕೂಡ ಕರ್ಮ ಅನಿಸ್ಕೊಳ್ಳುತ್ತೆ, ಇಬ್ಬರದ್ದು ಕೂಡ ಕರ್ಮನೇ ಅನಿಸ್ಕೊಳ್ಳುತ್ತೆ. ಹಾಗಾಗಿ ಸಂಯಮದಿಂದ ಶಾಂತಿಯಿಂದ ಇಬ್ಬರೂ ಕೂಡ ವ್ಯವಹರಿಸಿದಾಗ ಮಾತ್ರ ಆ ಮನೆಯಲ್ಲಿ ಶಾಂತಿ ಸುಖ ನೆಮ್ಮದಿ ಇರಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಭಗವಂತ ಕೂಡ ನೋಡೋದನ್ನೇ, ನಾವೇನೋ ಒಂದು ಸಂಕಲ್ಪ ಮಾಡಿದ್ವಿ, ಪೂಜೆ ಮಾಡ್ತಾಯಿದ್ದೀವಿ, ವ್ರತ ಮಾಡ್ತಾಯಿದ್ದೀವಿ, ಹಾಗೆ ನಮ್ಗೆ ಒಳ್ಳೇದಾಗಬೇಕು ಅಂತೇಳಿ ಹಗಲಿರುಳು ನಾವೊಂದು ಏನೋ ಒಂದು ಬರಿತಾ ಇದ್ದೀವಿ, ಅಫರ್ಮೇಷನ್ನೇ ಬರಿತಾ ಇದ್ದೀವಿ ಅಂದರೆ ಅಲ್ಲಿಂದ ದೇವರ ದೃಷ್ಟಿ ನಮ್ಮ ಮೇಲೆ ಬಿದ್ದ ಹಾಗೆ. ಹೌದು, ಇವಳೇನೋ ನನ್ನ ಹತ್ರ ಕೋರಿಕೆ ಇಟ್ಟಿದ್ದಾಳೆ, ಅದಕ್ಕೆ ಇವಳು ಯಾವ ರೀತಿ ಎಲ್ಲ ಸಜ್ಜಾಗಿದ್ದಾಳೆ. ನಾನು ಗಂಡು ಹೆಣ್ಣು ಅಂತ ತಾರತಮ್ಯ ಮಾಡ್ತಾ ಇಲ್ಲ, ಇಲ್ಲಿ ಒಬ್ಬರನ್ನ ತೊಗೊಂಡು ಹೇಳ್ತಾ ಇದ್ದೀನಿ ಅಷ್ಟೇ. ಇವ್ರು ಯಾವ ರೀತಿ ಪ್ರಿಪೇರ್ ಆಗಿದ್ದಾರೆ, ನನ್ನ ಪರೀಕ್ಷೆಗೆ ಇವರು ಅರ್ಹರಾಗಿದ್ದಾರೆ, ನೋಡೋಣ ಕೆಲವು ಪರೀಕ್ಷೆಗಳನ್ನು ಕೊಟ್ಟು ಅನ್ನೋ ರೀತಿಲಿ ಈ ರೀತಿ ಪರೀಕ್ಷೆ. ಅತ್ತೆ ಮಾವನಿಗೆ ಏನೋ ಒಂದು ಕಾಯಿಲೆ ಬರೋದು, ಆ ಸಮಯದಲ್ಲಿ ನಾವು ನೋಡ್ಕೊಳ್ದೇ ಇರೋದು, ನಾನು ಯಾಕೆ ನೋಡ್ಕೊಳ್ಳಿ ಅನ್ನೋದಾಗಿರ್ಬೋದು. ಇಲ್ಲ ತಂದೆ ತಾಯಿಗೆ ಏನೋ ಒಂದು ಕಷ್ಟ ಬಂದಾಗ ನಾನು ಯಾಕೆ ಸಹಿಸ್ಕೊಳ್ಬೇಕು, ಅವ್ರದ್ದು ಕರ್ಮ ಅವ್ರು ಅನುಭವಿಸ್ತಾರೆ ಅನ್ನೋ ರೀತಿಲಿ ತಿರಸ್ಕಾರ ಮಾಡೋದಾಗಿರ್ಬೋದು. ಯಾರಿಗೂ ಸಹಾಯ ಮಾಡದೇ ಇರೋದು, ನಾನಾಯ್ತಪ್ಪ ನನ್ನ ಕೆಲಸ ಆಯ್ತಪ್ಪ ಅನ್ನೋ ರೀತಿಲಿ, ನಾನು ದುಡ್ದಿದ್ದು ನಾನು ತೊಗೊಂಡಿದ್ದು ಈ ಮನೇಲಿ ಈ ವಸ್ತುನ ಅದನ್ನು ಯಾರೂ ಮುಟ್ಬಾರ್ದು ಅನ್ನೋದು. ಒಂದು ಮನೇಲಿ ಅಣ್ಣ ತಂಗಿ ಇಲ್ಲಿ ಹೀಗೆ ನಾದಿನಿ ಈ ರೀತಿಯೆಲ್ಲ ಇರ್ತಾರೆ, ನನ್ನ ಗಂಡ ದುಡ್ದಿದ್ದು ನೀನು ಯಾಕೆ ಮುಟ್ಟೋದು ಅನ್ನೋ ರೀತಿಲಾಗಿರ್ಬೋದು, ನಮ್ಮಪ್ಪ ತಂದಿದ್ದು ನೀನು ಯಾಕೆ ಮುಟ್ಟೋದು ಅನ್ನೋ ರೀತಿಲಾಗಿರ್ಬೋದು. ಇವೆಲ್ಲ ನಾವು ಮಾಡ್ತಾ ಮಾಡ್ತಾ ಅಫರ್ಮೇಷನ್ ಮಾಡಿದರೆ ಖಂಡಿತವಾಗಿಯೂ ಆ ಅಫರ್ಮೇಷನ್ ಪೂರ್ಣಗೊಳ್ಳೋದಿಲ್ಲ. ಯಾಕಂದರೆ ನಮ್ಮ ಪರೀಕ್ಷೆಯ ಸಮಯ ಶುರುವಾಗಿರುತ್ತೆ. ನಾವು ಸಂಕಲ್ಪ ಮಾಡಿದ ತಕ್ಷಣ ನಮ್ಮನ್ನು ಎಲ್ಲ ರೀತಿಲೂ ಭಗವಂತ ಟೆಸ್ಟ್ ಮಾಡಲಿಕ್ಕೆ ಶುರು ಮಾಡ್ತಾನೆ. ಎಲ್ಲ ರೀತಿಲೂ ಸಹನೆ ತಾಳ್ಮೆಯಿಂದ ಪ್ರತಿಯೊಂದನ್ನು ಸಂಭಾಳಿಸ್ಕೊಂಡು, ಹಾಗೆ ಎಲ್ಲರನ್ನು ಸಂಭಾಳಿಸ್ಕೊಂಡು ಒಂದು ಒಳ್ಳೆಯ ರೀತಿಲಿ ಸ್ವಭಾವದೊಂದಿಗೆ ನಾವು ಹೋಗ್ತಾ ಹೋದಾಗ ನಮ್ಮಲ್ಲಿರುವ ಮೂಲಾಧಾರ ಚಕ್ರ ಆ್ಯಕ್ಟಿವ್ ಆಗುತ್ತೆ. ಅಂದರೆ ಆ ಚಕ್ರ ಆ್ಯಕ್ಟಿವ್ ಆಗಲಿಲ್ಲ ಅಂದರೆ ನಮ್ಮ ಜೀವನದಲ್ಲಿ ಇದೇ ರೀತಿಯ ಒಂದು ಕುತಂತ್ರದ ಬುದ್ಧಿಯೊಂದಿಗೆ ಅವ್ರು ಹೀಗೆ ಇವ್ರು ಹೀಗೆ, ನಾನು ಯಾಕೆ ಕೊಡಬೇಕು, ನಂದಿದು ಅನ್ನೋ ರೀತಿಲಿ ನಾನು ಯಾಕೆ ಮಾಡಬೇಕು ಅನ್ನೋ ರೀತಿಲಿ ನಾವು ಕೆಳಗೆ ಇರ್ತೀವಿ. ಮೂಲಾಧಾರ ಚಕ್ರ ಒಂದೊಂದೇ ಚಕ್ರವನ್ನು ಅಪ್ ಮಾಡ್ತಾ ಹೋಗಬೇಕು. 7 ಚಕ್ರಗಳೊಂದಿಗೆ ಅದು ಮೇಲೆ ಬಂದು ಆಜ್ಞಾ ಚಕ್ರವನ್ನು ತಲುಪಬೇಕು. ಆಗ ನಮಗೆ ಜ್ಞಾನೋದಯ ಆಗುತ್ತೆ. ಹಾಗೆ ನಮ್ಮ ಜೀವನದಲ್ಲಿ ನಮಗೆ ನಾವು ಏನೂ ಮಾಡದೇ ಇದ್ದರೂ ಕೂಡ ನಮಗೆಲ್ಲ ರೀತಿಯಲ್ಲೂ ಸುಖ ಶಾಂತಿ ನೆಮ್ಮದಿ ಸೌಭಾಗ್ಯ ಸಿಗುತ್ತೆ. ನಮ್ಮ ದೇಹ ಕೂಡ ನಮ್ಮನ್ನು ಈ ರೀತಿಯಾಗಿ ಪ್ರೊಟೆಕ್ಟ್ ಮಾಡ್ತಾ ಇದೆ. ಅಂದರೆ ಭಗವಂತನ ಅಂಶ ನಾವು ಆಗಿದ್ದೀವಿ ಅಂದಮೇಲೆ ಅವನ ಎಲ್ಲ ರೀತಿಯ ಗುಣಗಳು ನಮ್ಮಲ್ಲೂ ಇರ್ತವೆ. ಅವುಗಳನ್ನು ನಾವು
ಒಳ್ಳೆ ರೀತಿಯಲ್ಲಿ ಜಾಗೃತಗೊಳಿಸ್ಕೊಳ್ತೀವೋ ಕೆಟ್ಟ ರೀತಿಯಲ್ಲಿ ಜಾಗೃತಗೊಳಿಸ್ಕೊಳ್ತೀವೋ ಆ ಸ್ವತಂತ್ರತೆಯನ್ನು ಭಗವಂತ ನಮಗೆ ಕೊಟ್ಟಿದ್ದಾನೆ. ಯಾಕಂದರೆ ಮನುಷ್ಯ ಬುದ್ಧಿವಂತ ಜೀವಿ ಅಲ್ವಾ. ನಿನಗೆ ಬುದ್ಧಿ ಕೊಟ್ಟಿದ್ದೀನಿ, ಅದರ ಆಧಾರದ ಮೇಲೆ ನೀನು ಕೆಲವು ತೀರ್ಮಾನಗಳನ್ನು ತಗೋ. ನಿನಗೆ ಅನೇಕ ರೀತಿಯ ಸಂದೇಶಗಳು, ಪಾಠಗಳು ಎಲ್ಲವೂ ಸಿಗ್ತವೆ ಇಲ್ಲಿ. ಅದರ ಆಧಾರದ ಮೇಲೆ ನೀನು ಕೆಟ್ಟದ್ದು ಬೇಕು ಅಂತೇಳಿ ಆಯ್ಕೆ ಮಾಡ್ಕೊಂಡ್ರೆ ನಿನ್ನ ಜೀವನದ ತುಂಬ ಕೆಟ್ಟದೇ ಸಿಗುತ್ತೆ. ನೀನು ಒಳ್ಳೇದು ಬೇಕು ಅಂತೇಳಿ ಆಯ್ಕೆ ಮಾಡ್ಕೊಂಡ್ರೆ ನಿನ್ನ ಜೀವನದ ತುಂಬ ಒಳ್ಳೆಯದೇ ಸಿಗುತ್ತೆ. ಆಯ್ಕೆ ಮಾಡ್ಕೊಳ್ಳೋ ಸ್ವತಂತ್ರತೆಯನ್ನು ನಿನಗೆ ಕೊಟ್ಟಿದ್ದೀನಿ. ಯಾಕಂದರೆ ನೀನು ಬುದ್ಧಿವಂತ ಜೀವಿ ಅನ್ನೋ ರೀತಿಯಲ್ಲಿ ಭಗವಂತ ಬಿಟ್ಟಿದ್ದಾನೆ. ನಾವೇನು ಆಯ್ಕೆ ಮಾಡ್ಕೊಳ್ತೀವೋ, ಹೇಗಿರ್ತೀವೋ, ನಮ್ಮ ವರ್ತನೆ, ರೀತಿ, ನೀತಿ, ನಡವಳಿಕೆಗಳು ಹೇಗಿರ್ತವೋ ಅದರ ಆಧಾರದ ಮೇಲೆ ನಮ್ಮ ಜೀವನ ಶೈಲಿ ಬದಲಾಗೋದು. ಹಾಗೆ ನಾವು ಇನ್ನೊಬ್ಬರ ಜೊತೆ ನಮ್ಮನ್ನು ಹೋಲಿಕೆ ಮೊದಲು ಮಾಡ್ಕೊಳ್ಬಾರ್ದು. ಬಡವರಾಗಿದ್ದೀವಿ ಅಂದರೆ ನಾವು ಬಡವರಾಗೇ ಇರೋದಿಲ್ಲ. ನಮ್ಮ ಒಂದು ಒಳ್ಳೆಯ ವಿಚಾರಗಳು, ನಡೆ, ನುಡಿ, ಸತ್ಕಾರ್ಯ, ಸತ್ಕರ್ಮಗಳು ಇವೆಲ್ಲವೂ ಕೂಡ ನಮ್ಮನ್ನು ಉನ್ನತವಾಗಿಸ್ತವೆ. ನಮ್ಮ ದೇಹದಲ್ಲಿರುವ 7 ಚಕ್ರಗಳನ್ನು ಆ್ಯಕ್ಟಿವ್ ಆಗಿಸ್ತವೆ. ಆ 7 ಚಕ್ರಗಳು ಆ್ಯಕ್ಟಿವ್ ಆದಾಗ ನಮ್ಮಲ್ಲಿ ಎಲ್ಲ ರೀತಿ ಅಂದರೆ ಭಗವಂತನಿಗಿರುವ ಎಲ್ಲ ರೀತಿಯ ಅಂಶಗಳು ನಮ್ಮಲ್ಲೂ ಕೂಡ ಜಾಗೃತವಾಗ್ತವೆ. ನಾವು ದೇವರೇ ಆಗದೇ ಇದ್ದರೂ ಪರವಾಗಿಲ್ಲ, ದೇವರಂಥ ಗುಣಗಳನ್ನು ಹೊಂದಿ ದೇವರಂತೆ ಸಮೃದ್ಧವಾದ ಒಂದು ನೆಮ್ಮದಿಯ ಜೀವನವನ್ನು ಖಂಡಿತವಾಗಿಯೂ ಮಾಡ್ಬೋದು ಸ್ನೇಹಿತರೆ. ಇದು ನನ್ನ ಭಾನುವಾರದ ಲಾಗ್ ಆಗಿದೆ, ವಿತ್ ಸೋಮವಾರದ್ದು ಕೂಡ ಆಗಿರುತ್ತೆ. ಭಾನುವಾರ ನಮ್ಮ ಮನೆಯಲ್ಲೇ ಬಾಳೆಕಾಯಿ ಹಪ್ಪಳ ಮಾಡಿದ್ವಿ. ಅದರ ರೆಸಿಪಿಯನ್ನು ನಾನು ಒಂದು ಸಣ್ಣದಾಗಿ ವಿಡಿಯೋ ಮಾಡಿ ಪೋಸ್ಟ್ ಮಾಡಿದ್ದೀನಿ, ನೋಡಿ ಚೆಕ್ ಮಾಡಿ. ನಿಮಗೆ ಬೇಕಾದರೆ ಬಾಳೆಕಾಯಿ ಹಪ್ಪಳವನ್ನು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ. ಬೇಸಿಗೆಯಲ್ಲಿ ಮಾಡಿಟ್ಟರೆ ವರ್ಷ ಪೂರ್ತಿ ನೀವು ಆರಾಮಾಗಿ ಮಳೆಗಾಲದಲ್ಲಿ ತಿನ್ಬೋದು. ಹಾಗೆ ನಾನು ಟೊಮೊಟೊ ಬಾತ್ ಮಾಡ್ಕೊಂಡಿದ್ದೆ ತಿಂಡಿಗೆ ಬೆಳಗ್ಗೆ. ಹಪ್ಪಳ ಎಲ್ಲ ಮಾಡಿ ಮುಗಿಸ್ಬಂದು ಈಗ ನಾನು ಸಜ್ಜೆ ದೋಸೆಗೆ ನೆನೆಸ್ಕೊಳ್ತಾ ಇದ್ದೀನಿ. ನಾಳೆ ಸೋಮವಾರ ತಿಂಡಿಗಾಗತ್ತೆ ಅಂಥೇಳಿ ನಾನಿಲ್ಲಿ ನನಗೆ ಎಷ್ಟು ಬೇಕೋ ಅಷ್ಟು 2 ಲೋಟದಷ್ಟು ಸಜ್ಜೆ ತೊಗೊಂಡಿದ್ದೀನಿ. 1 ಲೋಟ ಶೇಂಗಾ, ಉದ್ದಿನಬೇಳೆ, ಕಡಲೆಬೇಳೆ, ಸ್ವಲ್ಪ ಮೆಂತೆ, ಹೆಸರು ಕಾಳು 1 ಲೋಟ ಇಷ್ಟನ್ನು ನೆನೆಸಿ ಎತ್ತಿಡ್ತಾ ಇದ್ದೀನಿ. ರಾತ್ರಿ ಇದನ್ನು ರುಬ್ಬಿಡ್ತೀನಿ. ಬೆಳಗ್ಗೆ ಗರಿಗರಿಯಾದ ದೋಸೆ ಮಾಡ್ಕೊಂಡು ಆರಾಮಾಗಿ ಆರೋಗ್ಯಯುತವಾದ ಆಹಾರವನ್ನು ತಿನ್ಬೋದು ಸ್ನೇಹಿತರೆ. ಹಾಗೆ ಭಾನುವಾರ ಬಾಳೆಕಾಯಿ ಹಪ್ಪಳ ಮಾಡಿಕೊಂಡು ಈ ರೀತಿಯಾಗಿ ದಿನಚರಿಯನ್ನು ಮುಗಿಸಿದೆ. ಈಗ ಸೋಮವಾರದ ದಿನಚರಿಯಲ್ಲಿ ನಾನು ಬೆಳಗ್ಗೆನೇ ತಿಂಡಿಗೆ ನಾನು ಆಲೂಗಡ್ಡೆ ಈರುಳ್ಳಿ ಪಲ್ಯವನ್ನು ಮಾಡ್ಕೊಳ್ತಾ ಇದ್ದೀನಿ. ಅದರ ಜೊತೆಗೆ ನಿನ್ನೆ ನಾನು ಏನು ಹಪ್ಪಳ ಒಣಗಿಸಿದ್ನಲ್ಲ ಅದನ್ನು ಇನ್ನೊಂದು ಸ್ವಲ್ಪ ಹೊತ್ತು ಒಣಗಿಸೋಣ ಅಂತೇಳಿ ಬೆಳಗ್ಗೆನೇ ಬೇಗನೆ 8 ಗಂಟೆಗೆ ಅಲ್ಲಿ ಬಿಸಿಲು ಬೀಳುತ್ತೆ. ಹಾಗಾಗಿ 8 ಗಂಟೆ 7:15 ಬಿಸಿಲಿಗೆ ಹಾಕಿಬಿಟ್ಟಿದ್ದೀನಿ, ಒಂದು 12 ಗಂಟೆಗೆ ತೆಗೆದುಬಿಡೋಣ ಅಂತ ಹೇಳಿ. ಹಾಗೆ ಈಗ ಈರುಳ್ಳಿಯನ್ನು ಹೆಚ್ಕೊಂಡು ದೋಸೆ ಹಿಟ್ಟು ರೆಡಿಯಾಗಿದೆ. ಇದಕ್ಕೆ ಈಗ ನಾನು ಸ್ವಲ್ಪ ಉಪ್ಪನ್ನು ಬೆರೆಸ್ಕೊಳ್ತಾ ಇದ್ದೀನಿ. ನಾನು ಸೋಡಾ ಪುಡಿಯನ್ನು ಯಾವುದೇ ಕಾರಣಕ್ಕೂ ದೋಸೆ, ಇಡ್ಲಿ ಇವಕ್ಕೆಲ್ಲ ಬಳಸೋದಿಲ್ಲ ಸ್ನೇಹಿತರೆ. ಹಾಗೆ ಉಪ್ಪು ಮಾತ್ರ ರುಚಿಗೆ ತಕ್ಕ ಅಷ್ಟು ಹಾಕ್ಕೊಳ್ತಾ ಇದ್ದೀನಿ. ಬೆಳಗ್ಗೆ ಸ್ನಾನ ಪೂಜೆಯೊಂದಿಗೆ ನನ್ನ ದಿನಚರಿ ಶುರುವಾಗುತ್ತೆ. ಮಕ್ಕಳೆಲ್ಲ ಸ್ನಾನ ಮಾಡಿಕೊಂಡು ಓದ್ತಾ ಇದ್ದಾರೆ, ಯಾಕಂದರೆ ಇವತ್ತಿನಿಂದ ಅವರಿಗೆ ಎಕ್ಸಾಮ್ ಶುರುವಾಗಿದೆ. ಹಾಗಾಗಿ ನಾನು ನನ್ನ ಕೆಲಸವನ್ನು ಶುರು ಮಾಡಿದ್ದೀನಿ. ಅವರು ಬೆಳಗ್ಗೆ ಹೋಗೋದಕ್ಕಿಂತ ಮೊದಲು ಅವ್ರು ಮಧ್ಯಾಹ್ನ 1 ಗಂಟೆಗೆ ಬರ್ತಾರೆ. ಆದರೆ ಒಂದೊಂದು ದೋಸೆನಾರು ಅವರಿಗೆ ತಿನ್ನಿಸಿ ಕಳಿಸೋಣ ಅಂಥೇಳಿ ಬೇಗನೆ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ನಾವು ನೀವು ಬೇರೆ ಬೇರೆ ಅಲ್ಲ. ಒಂದು ಹೆಣ್ಣು ಅಂದಮೇಲೆ ಒಂದು ಹೆಣ್ಣಿಗೆ ಪ್ರತಿಸ್ಪಂದಿಸಲೇಬೇಕು. ಯಾವತ್ತೂ ಕೂಡ ಒಂದು ಹೆಣ್ಣನ್ನು ಇನ್ನೊಂದು ಹೆಣ್ಣು ಅಗೌರವದಿಂದ ನೋಡಬಾರ್ದು. ಅದರಿಂದ ಏನಾಗುತ್ತೆ ಅಂದರೆ ನಮ್ಮನ್ನೇ ನಾವು ಅಗೌರವದಿಂದ ನೋಡ್ಕೊಂಡಂಗಾಗತ್ತೆ. ಯಾಕಂದರೆ ಅವ್ರ ಜೀವನ ಅವ್ರದ್ದು ಹೇಗಿರುತ್ತೋ, ಏನು ಅನಿವಾರ್ಯತೆ ಇರುತ್ತೋ ಯಾರಿಗೆ ಗೊತ್ತು ಅಲ್ವಾ. ಅದರ ಕರ್ಮ ಏನಿರುತ್ತೋ, ಇಲ್ಲ ಏನು ಕಾರಣ ಇರುತ್ತೋ, ನಾವು ಯಾಕೆ ಆಡ್ಕೊಳ್ಬೇಕು. ನಾವು ನಮ್ಮ ಕರ್ಮವನ್ನು ವೃದ್ಧಿ ಮಾಡ್ಕೊಳ್ತಾ ಇದ್ದೀವಿ ಅವರನ್ನು ಆಡಿಕೊಂಡು. ಅದ್ರ ಬದಲು ಅವ್ರ ಜೀವನ ಶೈಲಿ ನಮಗೂ ಅದಕ್ಕೂ ಏನೂ ಸಂಬಂಧ ಇಲ್ಲ ಅನ್ನೋ ರೀತಿಲಿ ನಾವು ನಮ್ಮ ಜೀವನದ ಕಡೆ ಗಮನ ಕೊಟ್ಟಾಗ ಖಂಡಿತ ಯಾವುದೇ ರೀತಿ ಒಂದು ಕೆಟ್ಟ ಕರ್ಮ, ಪ್ರಾರಬ್ಧ ಕರ್ಮ ವೃದ್ಧಿ ಆಗೋದಿಲ್ಲ. ಕೆಲವೊಂದು ಖರ್ಚಿಲ್ಲದೆ ನಮ್ಮ ಮನೆಯಲ್ಲಿ ನಾವು ಹೇಗೆ ಸಮೃದ್ಧಿಯನ್ನು ಅಟ್ರ್ಯಾಕ್ಟ್ ಮಾಡ್ಬೋದು ಅನ್ನೋದನ್ನು ಕೂಡ ನಾನು ಇಲ್ಲಿ ತಿಳಿಸ್ತಾ ಹೋಗ್ತೀನಿ. ಬೆಳಗ್ಗೆ ಎದ್ದ ತಕ್ಷಣವೇ ನಮ್ಮ ಇಂದಿನ ದಿನವನ್ನು ಭಗವಂತನಿಗೆ ಸಮರ್ಪಣೆ ಮಾಡಿಬಿಡಬೇಕು. ನೀವು ಗುರುವನ್ನು ನಂಬ್ತಿರೋ, ಇನ್ನು ಯಾವುದೇ ರೀತಿ ಒಂದು ದೇವರನ್ನು ನಂಬ್ತಿರೋ, ನೀವು ಅವರಿಗೆ ಸಮರ್ಪಣೆ ಮಾಡಬೇಕು. ನಾನು ನನ್ನ ಸಾಯಿ ಬಾಬಾರವ್ರನ್ನ ನಂಬೋದು. ನಾನು ಮೊದಲು ಗುರುವನ್ನೇ ಸ್ಮರಣೆ ಮಾಡಿಕೊಂಡು ಅವರಿಗೆ ಆ ದಿನವನ್ನು ಸಮರ್ಪಣೆ ಮಾಡಿಬಿಡ್ತೀನಿ. ಈ ದಿನ ನಿಮಗೆ ಸಮರ್ಪಣೆ ಮಾಡಿದ್ದೀನಿ ಬಾಬಾ, ಈ ದಿನ ನೀವೇ ನನಗೆ ಮಾರ್ಗದರ್ಶನ ಮಾಡಬೇಕು. ನನ್ನ ಈ ದಿನ ಹೇಗಿರಬೇಕು ಅಂತೇಳಿ ನೀವೇ ನನಗೆ ನಿರ್ಧರಿಸಿ ಯೋಜನೆ ಮಾಡಿ ಕೊಡಬೇಕು. ನಾನು ನಿಮ್ಮ ಚರಣದಲ್ಲಿ ನನ್ನ ಈ ದಿನವನ್ನು ಇಟ್ಟಿದ್ದೀನಿ ಅನ್ನೋ ರೀತಿಯಲ್ಲಿ ನಾನು ಅವರಿಗೆ ಸಮರ್ಪಣೆ ಮಾಡ್ತೀನಿ. ನನ್ನ ದಿನಚರಿ ಇವತ್ತಿನ ದಿನ ಹೇಗಿರಬೇಕು, ನನ್ನ ಕರ್ಮಗಳ ಉದ್ದೇಶ ಹೇಗಿರಬೇಕು, ನನ್ನ ಕರ್ಮಗಳು ಹೇಗಿರಬೇಕು, ಅದು ನಿಮ್ಮ ಯೋಚನೆಯಿಂದಲೇ ಶುರುವಾಗಲಿ, ನಿಮ್ಮ ಯೋಜನೆಯೇ ನನ್ನದಾಗಲಿ ಅನ್ನೋ ರೀತಿಯಲ್ಲಿ ನಾವು ಅವರಿಗೆ ಸಂಪೂರ್ಣವಾಗಿ ಶರಣಾಗಿ ನಮ್ಮ ದಿನವನ್ನು ಶುರು ಮಾಡಬೇಕು. ಬೆಳಗ್ಗೆ ಎದ್ದ ತಕ್ಷಣವೇ ಹಾಸಿಗೆಯಲ್ಲಿ ನಾವು ಈ ರೀತಿ ಆ ಗುರುವಿಗೆ, ನೀವು ನಂಬಿದ ದೇವರಿಗೆ ನಮ್ಮನ್ನು ನಾವು ಶರಣಾಗಿಸಿ ಈ ದಿನ ನಿಮಗೆ ಸಮರ್ಪಣೆ ಅನ್ನೋ ರೀತಿಲಿ ನಾವು ಶರಣಾಗಿ ಎದ್ದಾಗ ಏನಾಗುತ್ತೆ ಅಂದರೆ ನಮಗೆ ಒಂಟಿತನ ಕಾಡೋದಿಲ್ಲ. ನಮ್ಮ ಜೊತೆ ಯಾರೋ ಇದ್ದಾರೆ, ಯಾರೋ ನಮ್ಮನ್ನು ಗಮನಿಸ್ತಾ ಇದ್ದಾರೆ ಅನ್ನೋ ರೀತಿಲಿ ನಮಗೆ ಅನುಭವ ಆಗುತ್ತೆ. ಯಾಕಂದರೆ ನಾವು ಆ ದಿನ ಗುರುವಿಗೆ ಸಮರ್ಪಣೆ ಮಾಡಿದ್ದೀವಲ್ವ. ಹಾಗಾಗಿ ಪೂರ್ಣವಾಗಿ ಅವರ ದೃಷ್ಟಿಯಲ್ಲಿ ನಾವಿರ್ತೀವಿ. ಒಂದು ತಪ್ಪು ಮಾಡಬೇಕಾದ್ರೂ ಈ ದಿನವನ್ನು ನಾನು ಬಾಬಾರವರಿಗೆ ಸಮರ್ಪಣೆ ಮಾಡಿದ್ದೀನಿ, ನಾನು ತಪ್ಪು ಮಾಡಬಾರ್ದು ಅನ್ನೋ ರೀತಿಲಿ ನಮಗೆ ಮುನ್ನೆಚ್ಚರಿಕೆ ಸಿಗುತ್ತೆ. ಹಾಗೆ ಒಂದು ಒಳ್ಳೆ ಕೆಲಸವನ್ನು ಮಾಡೋದು ಬೇಕಾದರೆ ಅನಿಸುತ್ತೆ, ಬಾಬಾರವರಿಗೆ ಈ ದಿನವನ್ನು ಅರ್ಪಣೆ ಮಾಡಿದ್ದೆ, ಹಾಗಾಗಿ ಈ ಒಳ್ಳೆ ಕೆಲಸ ಮಾಡಲಿಕ್ಕೆ ನನಗೆ ಇವತ್ತು ಅವಕಾಶ ಸಿಕ್ಕಿದೆ ಅನ್ನೋ ರೀತಿಲಿ. ಅವ್ರ ಬಗ್ಗೆ ಕೆಟ್ಟದಾಗಿ ಆಲೋಚನೆ ಮಾಡಬೇಕಾದ್ರೂ ಕೂಡ 100 ಸಾರಿ ಯೋಚಿಸ್ತೀವಿ ಅಲ್ವಾ.
ಹಾಗೆ ಯಾರೋ ನಮ್ಮ ಜೊತೆಗಿದ್ದಾರೆ, ನಮ್ಮನ್ನು ಗಮನಿಸ್ತಾ ಇದ್ದಾರೆ, ನಮಗೆ ಭಯ ಇಲ್ಲ, ಆತಂಕ ಇಲ್ಲ ಅನ್ನುವ ನೆಮ್ಮದಿಯ ಅನುಭವ ಕೂಡ ನಮ್ಗೆ ಆಗ್ತಾ ಹೋಗುತ್ತೆ. ಹಾಗೆ ಎರಡನೇದಾಗಿ, ನೀವು ನಿಮಗೆ ಆಶ್ರಯ ಕೊಟ್ಟಿರುವ ಮನೆಗೆ ಕೃತಜ್ಞತೆಯನ್ನು ಖಂಡಿತ ತಿಳಿಸಿ. ಅದು ಬಾಡಿಗೆ ಮನೆಯಾಗಿರ್ಬೋದು, ಸ್ವಂತ ಮನೆಯಾಗಿರ್ಬೋದು. ಬಾಡಿಗೆ ಮನೆಗೂ ಕೂಡ ನೀವು ಸ್ವಚ್ಛವಾಗಿಟ್ಕೊಳ್ಬೇಕು. ಹಾಗೆ ಅದಕ್ಕೆ ದಿನನಿತ್ಯ ಕೃತಜ್ಞತೆಯನ್ನು ಸಲ್ಲಿಸಬೇಕು. ನಮಗೆ ಇಲ್ಲಿರಲಿಕ್ಕೆ ಅವಕಾಶ ಕೊಟ್ಟಿದೆಯಾ, ನಿನ್ನ ನೆರಳಲ್ಲಿ ನಾವು ಸುರಕ್ಷಿತವಾಗಿದ್ದೀವಿ, ಈ ರೀತಿಯಾಗಿ ಅದಕ್ಕೆ ಒಂದು ಪಾಸಿಟಿವ್ ಎನರ್ಜಿಯನ್ನು ತುಂಬಬೇಕು. ಆ ಮನೆಯಲ್ಲಿ ಏನೋ ಒಂದು ರೀತಿಯ ನಕಾರಾತ್ಮಕ ಎನರ್ಜಿ ಇದ್ದರೂ ಕೂಡ ಅದು ಕಡಿಮೆ ಆಗ್ತಾ ಹೋಗುತ್ತೆ. ಹಾಗೆ ನಾವು ಈ ರೀತಿ ಕೃತಜ್ಞರಾದರೆ, ಒಂದು ಮನೆಗಾಗಿರ್ಬೋದು, ಒಬ್ಬ ವ್ಯಕ್ತಿಗಾಗಿರ್ಬೋದು, ಏನು ಉಪಕಾರ ಆಗಿರುತ್ತಲ್ಲ ಆ ಒಂದು ವಿಚಾರಕ್ಕೆ ಕೃತಜ್ಞತರಾದರೆ ಅದೇ ನಮ್ಮ ಜೀವನದಲ್ಲಿ ಒಂದು ಒಳ್ಳೆಯದನ್ನು ತುಂಬ್ತಾ ಹೋಗುತ್ತೆ. ಮತ್ತಷ್ಟು ನಾವು ಸ್ವಂತ ಮನೆ ಕಟ್ಟಲಿಕ್ಕೂ ಅವಕಾಶ ಸಿಗುತ್ತೆ. ಹಾಗಾಗಿ ಮೊದಲು ನಾವು ಎರಡನೇದಾಗಿ ಏನು ಕೆಲಸ ಮಾಡಬೇಕು ಅಂದರೆ, ಮನೆಗೆ ಒಂದು ಕೃತಜ್ಞತೆಯನ್ನು ಸಲ್ಲಿಸಬೇಕು. ಹಾಗೆ ನಾವು ಎದ್ದು ಮೊದಲ ಹೆಜ್ಜೆಯನ್ನು ಇಡ್ತಾ ಇದ್ದೀವಿ ಅಂದ ತಕ್ಷಣ ಬಲಗಾಲನ್ನು ನೆಲದ ಮೇಲೆ ಇಡ್ತೀವಲ್ವ, ಇಟ್ಟ ತಕ್ಷಣ ನಾವು ಭೂಮಿಯನ್ನು ಮುಟ್ಟಿ ನಮಸ್ಕಾರ ಮಾಡ್ಕೊಳ್ಬೇಕು. ಈ ರೀತಿ ಮಾಡೋದ್ರಿಂದ ಕೂಡ ನಮ್ಮ ಹಾಗೆ ನಮ್ಮ ಮನೆಯಲ್ಲಿರುವ ನಕಾರಾತ್ಮಕ ಊರ್ಜೆಗಳು ದೂರವಾಗ್ತವೆ. ಆ ಭೂಮಿ ತಾಯಿ ನಮ್ಮನ್ನು ಮೊದಲ ಬಾರಿಗೆ ಹೀಲ್ ಮಾಡ್ತಾರೆ. ಟ್ಯಾರೋ ರೀಡಿಂಗ್ ಮೂಲಕ ಕೆಲವು ವಿಚಾರಗಳನ್ನು ನಾನು ವೈಯಕ್ತಿಕ ರೀಡಿಂಗಲ್ಲಿ ಹೇಳ್ತೀನಲ್ಲ, ಅದನ್ನೇ ನಾನು ಇಲ್ಲಿ ನಿಮಗೆ ಗೈಡ್ ಮಾಡ್ತಾ ಇದ್ದೀನಿ. ಈ ರೀತಿ ಸಣ್ಣ ಪುಟ್ಟ ತಪ್ಪುಗಳನ್ನು ನಾವು ತಿದ್ಕೊಂಡ್ರೆ ಸಾಕು. ಇವೆಲ್ಲವೂ ನಾವೀಗ ಒಂದು ಕಲಿಕೆಯ ಮೂಲಕ ದುಡ್ಡು ಕೊಟ್ಟು ಕಲಿತಾ ಇದ್ದೀವಿ. ಆದರೆ ನಮ್ಮ ಹಿರಿಯರ ಮಾತುಗಳನ್ನು ಸ್ವಲ್ಪ ನೆನಪು ಮಾಡಿಕೊಂಡ್ರೆ ಸಾಕು, ನಾವು ಎಲ್ಲೂ ಹೋಗಿ ಯಾರ ಹತ್ರನೂ ಏನೂ ಕಲಿಯುವ ಅವಶ್ಯಕತೆಯೇ ಇರೋದಿಲ್ಲ. ಶಿಸ್ತು ಹೇಗಿತ್ತು ಅವ್ರ ಜೀವನ, ಅದನ್ನು ನಾವು ಅರ್ಥ ಮಾಡಿಕೊಂಡು ಯಾವ ಸಮಯಕ್ಕೆ ಏನು ಮಾಡಬೇಕು, ಏನು ಮಾಡಬಾರ್ದು ಅದನ್ನು ಅರ್ಥ ಮಾಡಿಕೊಂಡ್ರೆ ನಮ್ಮ ಜೀವನ ತುಂಬ ಸುಖವಾಗಿರುತ್ತೆ. ನಾವು ಕೂಡ ಆರೋಗ್ಯವಾಗಿರ್ತೀವಿ, ಮನೆ ಕೂಡ ನೆಮ್ಮದಿಯಾಗಿರುತ್ತೆ. ನೆಮ್ಮದಿ ಶಾಂತಿ ತುಂಬಿದ ಮನೆಯಲ್ಲಿ ಮಹಾಲಕ್ಷ್ಮಿ ನಾರಾಯಣರ ವಾಸವಾಗಿರುತ್ತೆ. ಅವರೇ ವಾಸವಾಗಿದ್ದಾರೆ ಅಂದರೆ ಆ ಮನೆಯಲ್ಲಿ ಯಾವುದೇ ರೀತಿ ಒಂದು ಆರ್ಥಿಕ ಕೊರತೆ ಉಂಟಾಗೋದಿಲ್ಲ. ಜೀವನ ಕೂಡ ಸಮೃದ್ಧವಾಗತ್ತೆ, ದುಡಿಮೆ ಕೂಡ ಹೆಚ್ಚಾಗತ್ತೆ. ದುಡಿದು ತಂದ ಹಣದಲ್ಲಿ ಅನವಶ್ಯಕ ಖರ್ಚಾಗೋದಿಲ್ಲ, ಅದು ಯಾವುದೇ ಕಾರಣಕ್ಕೂ ವ್ಯರ್ಥ ಆಗೋದಿಲ್ಲ. ಅದು ಒಂದು ಒಳ್ಳೆಯ ಕಾರ್ಯಕ್ಕೆ ಒಳ್ಳೆಯ ರೀತಿಯಲ್ಲಿ ಉಪಯೋಗ ಆಗುತ್ತೆ. ಹಾಗಾಗಿ ಈ ರೀತಿ ನಾವು ಬೆಳಗ್ಗೆ ಎದ್ದ ತಕ್ಷಣ ಈ 3 ಕೆಲಸಗಳನ್ನು ನಾನು ಏನು ಹೇಳಿದ್ನಲ್ಲ ಅವುಗಳನ್ನು ಮಾಡಿದರೆ ಮನಸ್ಸಿಗೆ ಶಾಂತಿ ಹೆಚ್ಚಾಗತ್ತೆ. ಹಾಗೆ ಮನೆಯಲ್ಲಿ ಲಕ್ಷ್ಮಿಯ ವಾಸ ಕೂಡ ಉಂಟಾಗತ್ತೆ. ಹಾಗೆ ಎದ್ದ ತಕ್ಷಣ ದಿನಾ ಇದ್ದಿದ್ದೇ ಅಪ್ಪಗೋಳು, ದಿನಾ ಹೇಳ್ಬೇಕು, ದಿನಾ ಕೆಲಸ ಮಾಡಬೇಕು, ನಾನು ಒಬ್ಬಳೇ ಮಾಡಬೇಕು, ಈ ಮನೆಯಲ್ಲಿ ಯಾರೂ ನನಗೆ ಸಹಾಯ ಮಾಡೋದಿಲ್ಲ ಅನ್ನೋ ರೀತಿಲಿ ಗೊಣಗಾಡಬಾರ್ದು. ಮೊದಲನೇ ತಪ್ಪಾಗ್ಬಿಡುತ್ತೆ ಇದು. ಹಾಗಾಗಿ ನಾವು ಯಾವತ್ತೂ ನಮ್ಮ ಕೆಲಸವನ್ನು, ನಮ್ಮ ಒಂದು ಕುಟುಂಬವನ್ನು ಸಂಭಾಳಿಸಲಿಕ್ಕೆ, ಅವರ ಆರೋಗ್ಯಕ್ಕೆ, ಅವರ ಕ್ಷೇಮಕ್ಕೆ, ಮಕ್ಕಳ ಅಭಿವೃದ್ಧಿಗೋಸ್ಕರನೇ ನಾವು ಮಾಡ್ತಾಯಿದ್ದೀವಲ್ಲ, ಅದ್ರ ಕಡೆ ನಾವು ಗಮನ ಕೊಟ್ಟು ನಾವು ಆ ಕೆಲಸವನ್ನು ಪ್ರೀತಿಯಿಂದ ಮಾಡಬೇಕು. ಆಗ ನಮಗೆ ಆಯಾಸ ಆಗೋದಿಲ್ಲ, ಉತ್ಸಾಹ ಬರುತ್ತೆ. ಯಾವಾಗ ನಾವು ಗೊಣಗಾಡ್ಕೊಳ್ತಾ ಇದ್ದಿದ್ದೇ ದಿನ ಇದೇ ಕೆಲಸ, ಇದೇ ಜೀವನ ಆಗೋಗ್ಬಿಟ್ಟಿದೆ, ನನ್ನ ಹಣೆ ಬರನೇ ಇಷ್ಟ ಆಗಿದೆ ಅನ್ನೋ ರೀತಿಯಲ್ಲಿ ಕೆಲಸ ಶುರು ಮಾಡಿದಾಗ ಆ ದಿನ ಚೆನ್ನಾಗಿರೋದಿಲ್ಲ. ಮನೆಯಲ್ಲಿ ಜಗಳ, ಕಿರಿಕಿರಿ, ಸಮಸ್ಯೆ ತನ್ನಿಂದ ತಾನೇ ಎದುರಾಗ್ತವೆ. ಅವುಗಳನ್ನು ಎದುರು ಮಾಡ್ಕೊಳ್ಳೋದಕ್ಕಿಂತ ಮೊದಲು ನಾವು ಯಾರಿಗೋಸ್ಕರ ಮಾಡ್ತಿದ್ದೀವಿ, ನಮ್ಮ ಮಕ್ಕಳಿಗೆ, ನಮ್ಮ ಗಂಡನಿಗೆ, ನಮ್ಮ ಅತ್ತೆ ಮಾವನಿಗೆ, ನಮ್ಮ ಕುಟುಂಬಕ್ಕೆ ತಾನೇ ಮಾಡ್ತಾ ಇರೋದು. ಅದರಿಂದ ಅವರಿಗೆಲ್ಲ ಒಳ್ಳೆಯದಾದರೆ ನನಗೆ ಒಳ್ಳೆಯದಾಗುತ್ತೆ ತಾನೇ, ನನ್ನ ಕುಟುಂಬ ಸಮೃದ್ಧವಾಗಿರುತ್ತೆ ತಾನೇ ಅನ್ನೋ ರೀತಿಯಲ್ಲಿ ಯೋಚಿಸಬೇಕು. ನೋಡಿರಿ, ಸಜ್ಜೆ ದೋಸೆ ಈ ರೀತಿಯಾಗಿ ಗರಿ ಗರಿಯಾಗಿ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿರುತ್ತೆ. ನಿಮ್ಗೆ ಇಷ್ಟ ಆಗುತ್ತೆ, ಮಕ್ಕಳಿಗೂ ಕೂಡ ಇಷ್ಟ ಆಗುತ್ತೆ. ಸಜ್ಜೆ ದೋಸೆ ಅಂತೇಳಿ ಅನಿಸೋದೇ ಇಲ್ಲ. ಹಾಗೆ ಶುಗರ್ ಇದೆ, BP ಇದೆ ಅನ್ನುವ ಆಲೋಚನೆಗಳೇನಾದರೂ ಇದ್ದರೆ ಆ ಆಲೋಚನೆಗಳನ್ನು ದೂರ ತಳ್ಳಿ ಈ ರೀತಿಯಾಗಿ ಆರೋಗ್ಯಭರಿತವಾದ ತಿಂಡಿಯನ್ನು ಮಾಡ್ಕೊಳ್ಳಿ. ಆರೋಗ್ಯಭರಿತವಾದ ವಿಚಾರಗಳನ್ನು ಮನಸ್ಸಲ್ಲಿ ತುಂಬಿಕೊಳ್ಳಿ. ಆಸ್ಪತ್ರೆಗೆ ಹೋಗೋ ಗೋಜಿಗೆ ಹೋಗೋದಿಲ್ಲ. ಆವಾಗ ನೀವು ಆರೋಗ್ಯ ಹಾಗೆ ಮನೆಯ ಸಮೃದ್ಧಿ ತನ್ನಿಂದ ತಾನೇ ಮನೆಯಲ್ಲಿ ಹೆಚ್ಚಾಗ್ತಾ ಹೋಗುತ್ತೆ. ಸುಖ, ಶಾಂತಿ, ನೆಮ್ಮದಿ ಅನ್ನೋದು ನಿಮ್ಮ ಮನಸ್ಸಲ್ಲಿ ಸ್ಥಿರವಾಗಿ ನೆಲೆಯಾಗುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ಈ 3 ಕೆಲಸಗಳನ್ನು ಮಾಡಿದ ನಂತರ ಮುಖ ತೊಳೆದು ಮನೆಯ ಕಸವನ್ನು ಮೊದಲು ಹೊರಗೆ ಹಾಕಬೇಕು. ನಂತರ ಎಲ್ಲರೂ ಹೋದ್ಮೇಲೆ ಸ್ವಲ್ಪ ಹೊತ್ತು ನೀವು ಪೂಜೆ ಮಾಡೋದಕ್ಕಿಂತ ಮೊದಲು ನೀವು ಏನು ನೆಲ ಒರೆಸ್ಕೊಳ್ತೀರಲ್ಲ ಆವಾಗ ಮಾಡ್ಕೊಳ್ಳಿ ಮನೆಯೆಲ್ಲ ಕ್ಲೀನಿಂಗ್. ಆದರೆ ಮೊದಲು ಮನೆಯ ಹಾಳ್ಗಸವನ್ನು ಹೊರಗೆ ಹಾಕಬೇಕು. ನಂತರವೇ ನೀವು ನಿಮ್ಮ ದಿನಚರಿಯನ್ನು ಶುರು ಮಾಡಬೇಕು. ಕೈ ಕಾಲು ಮುಖ ತೊಳೆದು ದೇವರಿಗೊಂದು ನಮಸ್ಕಾರ ಮಾಡಿ, ಈ ರೀತಿ ಹೇಗಿದ್ರೂ ಒಂದು ಪ್ರಾರ್ಥನೆ ಮಾಡಿ ಆ ದಿನವನ್ನು ಭಗವಂತನಿಗೆ ಸಮರ್ಪಣೆ ಮಾಡಿರ್ತೀರಲ್ಲ, ಹಾಗೆ ನೀವು ನಿಮ್ಮ ಒಂದು ಸೇವೆಯನ್ನೇ ಭಗವಂತನ ಸೇವೆ ಅನ್ನೋ ರೀತಿಯಲ್ಲಿ ಆ ಕುಟುಂಬಕ್ಕೆ ಸೇವೆ ಮಾಡ್ತಾ ಇದ್ದೀರಿ ಅಂದರೆ ಅದು ಕೂಡ ಒಂದು ಪೂಜೆ ಅನಿಸ್ಕೊಳ್ಳುತ್ತೆ. ಆ ರೀತಿ ಲೆಕ್ಕಾಚಾರದಲ್ಲಿ ನಾವು ಜೀವನ ಮಾಡಬೇಕು. ಮನೇಲಿ ಗಂಡ ಪೂಜೆ ಮಾಡ್ತಾರೋ, ಅತ್ತೆ ಮಾವ ಪೂಜೆ ಮಾಡ್ತಾರೋ, ಅವರಿಗೆ ಏನು ಬೇಕೋ ಆ ಒಂದು ಪರಿಕರಗಳನ್ನು ವ್ಯವಸ್ಥೆ ಮಾಡಿಕೊಟ್ರೆ ನಾವು ಕೂಡ ಒಂದು ಹಾಡು ಕೇಳ್ತಾ, ಮಂತ್ರವನ್ನು ಜಪಿಸ್ತಾ, ಮಂತ್ರವನ್ನು ಹೇಳ್ತಾ ಈ ರೀತಿಯಾಗಿ ಅಡುಗೆ ತಿಂಡಿ ಮಾಡಲಿಕ್ಕೆ ಶುರು ಮಾಡಿದರೆ ಆ ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ ಹೆಚ್ಚಾಗುತ್ತೆ. ಹಾಗೆ ಒಬ್ಬರ ಮನಸ್ಸಲ್ಲಿರುವ ಒಬ್ಬರು ವಿಚಾರಗಳು, ಭಿನ್ನಾಭಿಪ್ರಾಯಗಳು ದೂರವಾಗ್ತಾ ಹೋಗುತ್ತೆ. ಎಲ್ಲೋ ಒಂದು ರೀತಿಯಲ್ಲಿ ಆ ಮನೆಯಲ್ಲಿ ಶಾಂತಿ, ನೆಮ್ಮದಿ ಹೆಚ್ಚಾಗ್ತಾ ಹೋಗುತ್ತೆ. ಆ ಮಂತ್ರ ಬರಬೇಕಾದ್ರೆ, ಆ ಒಂದು ಸಂಗೀತ, ಸುಮಧುರವಾದ ಯಾವುದೋ ಒಂದು ಭಕ್ತಿಗೀತೆ ಕೇಳಬೇಕಾದ್ರೆ ಎಲ್ಲರ ಮನಸ್ಸಲ್ಲಿ ಅನಿಸುತ್ತೆ ಈ ಸಮಯವನ್ನು ಹಾಳು ಮಾಡ್ಕೊಳ್ಬಾರ್ದು. ಯಾವುದೇ ರೀತಿ ಜೋರಾಗಿ ಕಿರ್ಚೋದಾಗಲಿ, ಜಗಳ ಮಾಡೋದಾಗಲಿ, ಏನು ಅಶಾಂತಿ ಉಂಟಾಗೋವಂಥ ಒಂದು ವಿಚಾರವನ್ನು ನಾವು ಮಾಡಬಾರ್ದು ಅನ್ನೋ ರೀತಿಯಲ್ಲಿ ಅವರು ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾರೆ. ಅದಕ್ಕೆ ಮನೆಯ ಒಂದು ಗೃಹಿಣಿ ನಾವು ಕಾರಣ ಮಾಡಿಕೊಡ್ಬೇಕು. ಅಂದರೆ ಬೆಳಗಿನ ದಿನಚರಿಯನ್ನು ಒಂದು ಈ ರೀತಿಯಾಗಿ ಶುರು ಮಾಡಬೇಕು. ಹಾಗೆ
ಒಂದು ನಕಾರಾತ್ಮಕತೆಯನ್ನು, ದಾರಿದ್ರ್ಯವನ್ನು ಹೊರಹಾಕಲು ನಾವು ಮೊದಲು ಅದಕ್ಕೆ ಯಾವೆಲ್ಲ ರೀತಿಯಲ್ಲಿ ಒಂದು ಕೆಲವಷ್ಟು ವಿಚಾರಗಳನ್ನು ಅಳವಡಿಸ್ಕೊಂಡ್ರೆ ಸಹಾಯ ಆಗುತ್ತೆ ಅನ್ನೋದ್ರ ಬಗ್ಗೆ ಯಾವಾಗಲೂ ಯೋಚಿಸಬೇಕು. ಅದನ್ನೇ ಪದೇ ಪದೇ ಹೇಳ್ತಾ ಇದ್ದರೆ ಖಂಡಿತವಾಗಿಯೂ ನಮ್ಮ ಮನಸ್ಸಲ್ಲಿರುವ ಒಂದು ನಕಾರಾತ್ಮಕ ವಿಚಾರಗಳು ದೂರವಾಗ್ತವೆ. ಅದೇ ಕಸ ಗುಡಿಸ್ತಾನೂ ಗೊಣಗಾಡ್ತಾ, ಇಲ್ಲ ಅಡುಗೆ ಪಾತ್ರೆಗಳನ್ನು ಎತ್ತೆತ್ತಿ ಎಸೀತಾ, ಇದೇ ದಿನನಿತ್ಯ ಅಡುಗೆ ಮಾಡಬೇಕು, ತಿಂಡಿ ಮಾಡಬೇಕು, ನನ್ನ ಜೀವನನೇ ಇಷ್ಟ ಆಗೋಗಿದೆ ಅನ್ನೋ ರೀತಿಲಿ ನಾವು ಗೊಣಗಾಡ್ತಾ ಅನ್ನೋ ರೀತಿಲಿ ನಾವೇನಾದರೂ ಮಾಡಿದರೆ ಅದನ್ನು ಅಡುಗೆನ ಊಟ ಮಾಡಿದವರಿಗೂ ನೆಮ್ಮದಿ ಇರಲ್ಲ, ಅವರೂ ಕೂಡ ಏಳಿಗೆಯನ್ನು ಹೊಂದಲ್ಲ, ಮಕ್ಕಳು ಕೂಡ ಎಲ್ಲೋ ಒಂದು ರೀತಿಯಲ್ಲಿ ದಾರಿ ತಪ್ತಾರೆ. ಯಾಕಂದರೆ ದಿನನಿತ್ಯ ಒಂದು ನಕಾರಾತ್ಮಕ ವಿಚಾರವನ್ನು, ಗೊಣಗಾಟವನ್ನು ಅವ್ರು ಕೇಳ್ತಾ ಅವ್ರ ಮನಸ್ಸಲ್ಲಿ ದಿನಾ ನಮ್ಮ ಮನೇಲಿ ಇದೇ ಆಗಿ ಹೋಗ್ಬಿಟ್ಟಿದೆ ಅನ್ನೋ ರೀತಿಲಿ ಅವರು ದಿನಾ ಇದೇ ಬಿಡು ಅನ್ನೋ ರೀತಿಲಿ ಅದನ್ನು ಒಪ್ಕೊಂಡ್ಬಿಟ್ಟಿರ್ತಾರೆ. ಅದೇ ನಮ್ಮ ಮನೆಯಲ್ಲಿ ಶುದ್ಧವಾದ ವಾತಾವರಣ, ನಮ್ಮಮ್ಮ ದಿನನಿತ್ಯ ಭಕ್ತಿಗೀತೆ ಹಾಡ್ತಾರೆ, ಹಾಗೆ ಹೇಳ್ತಾ ಇರ್ತಾರೆ, ಕೇಳ್ತಾ ಇರ್ತಾರೆ, ಅಡುಗೆ ಪ್ರೀತಿಯಿಂದ ಮಾಡ್ತಾರೆ, ನಮಗೆ ಪ್ರೀತಿಯಿಂದ ಬಡಿಸ್ತಾರೆ, ಏನಿದೆಯೋ ಏನಿಲ್ವೋ ಇರೋದರಲ್ಲೇ ಸಂತೋಷವಾಗಿ ಇರ್ತಾರೆ. ಹಾಗೆ ನಮಗೂ ಕೂಡ ಏನಿದೆಯೋ ಏನಿಲ್ವೋ ಅದರಲ್ಲೇ ಸಂತೋಷವಾಗಿ ಅಡುಗೆ ಮಾಡಿ ಊಟಕ್ಕೆ ಬಡಿಸ್ತಾರೆ. ಇದು ಒಬ್ಬ ಗೃಹಿಣಿಯ ಕೆಲಸ. ಈ ಗೃಹಿಣಿ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಗಂಡನ ಆರೋಗ್ಯ, ಮಕ್ಕಳ ಆರೋಗ್ಯ, ಬೆಳವಣಿಗೆ ಎಲ್ಲದರಲ್ಲೂ ಅಭಿವೃದ್ಧಿ ಕಾಣ್ತಾ ಹೋಗುತ್ತೆ. ಆವಾಗ ನಾವು ಸಮೃದ್ಧವಾಗ್ತೀವಿ. ಆ ಸಮಯದಲ್ಲಿ ನಾವು ಶ್ರೀಮಂತರಾಗಿ ನಮ್ಮ ಜೀವನದಲ್ಲಿ ನಮ್ಮ ಏನೋ ಒಂದು ಅನಿವಾರ್ಯತೆಗಳಿಗೆ ಯಾರನ್ನಾದರೂ ಕೆಲಸಕ್ಕೆ ಇಟ್ಕೊಳ್ಳೋ ಅಷ್ಟು ಲೆವೆಲಿಗೂ ಕೂಡ ನಾವು ಹೋಗ್ತೀವಿ. ಹಾಗಾಗಿ ಸಮೃದ್ಧಿ ಯಾವ ರೀತಿ ಆಯ್ಕೆ ಮಾಡ್ಕೊಳ್ಬೇಕು ಅಂತೇಳಿ ನಾವು ತಿಳ್ಕೊಳ್ಬೇಕು, ಸಮಾಧಾನವಾಗಿ, ಸಂಯಮವಾಗಿ. ಇನ್ನೂ ಉಳಿದ ವಿಚಾರಗಳನ್ನು ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ತೀನಿ. ಭಾನುವಾರ ಹಪ್ಪಳ ಮಾಡಿದ್ದು ಆಯಿತು, ಸೋಮವಾರ ಹಪ್ಪಳ ಪ್ಯಾಕ್ ಮಾಡಿದ್ದು ಆಯಿತು. ನನ್ನ ಮಗ ಎಲ್ಲ ಹಪ್ಪಳವನ್ನು ಬಾಕ್ಸಲ್ಲಿ ಇಟ್ಟಿದ್ದು ಆಯಿತು. ಅಲ್ಲೇನೋ ಮಾಡೋಕ್ಕೆ ಹೋಗಿ ಗಿಡದ ಹತ್ರ ಹೋಗಿ ಬಿದ್ದು ಪ್ಯಾಂಟನ್ನು ಹರಿದುಕೊಂಡಿದ್ದು ಆಯಿತು, ಹೊಡೆತ ತಿಂದಿದ್ದು ಆಯಿತು. ಒಟ್ಟಾರೆಯಾಗಿ ಈ ರೀತಿ ಇವತ್ತಿನ ದಿನಚರಿಯಾಗಿತ್ತು. ಮತ್ತೆ ಮುಂದೆ ಈ ವಿಡಿಯೋದ ಕಂಟಿನ್ಯೂಸ್ ಆಗಿ ಮುಂದೆ ಬರುತ್ತೆ. ಅಲ್ಲಿವರೆಗೂ ನಮಸ್ತೆ.